ಕರ್ನಾಟಕ ರಾಜ್ಯ ವಿಧಾನಸಭೆಗೆ ನಡೆಯಲಿರುವ ಈ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಪ್ರಿಸೈಡಿಂಗ್ ಅಧಿಕಾರಿಗಳಾಗಿ ಮತ್ತು ಸಹಾಯಕ ಪ್ರಿಸೈಡಿಂಗ್ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುವಂತಹ ತಮ್ಮೆಲ್ಲರಿಗಾಗಿ ಈ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಡಳಿತದ ಪರವಾಗಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಜಗದೀಶ್ ಕೆಜಿ ಅವರ ಪರವಾಗಿ ತಮ್ಮೆಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಜಗದೀಶ್ ಕೆಜಿ ಅವರ ನೇತೃತ್ವದಲ್ಲಿ ಈ ತರಬೇತಿ ಕಾರ್ಯಕ್ರಮವು ನಡೆಯಲಿದ್ದು, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನು ಬಳಸಿ ಮಾಡುವಂತಹ ಈ ಚುನಾವಣೆಗಳ ಸಂಪೂರ್ಣ ಮಾಹಿತಿಯನ್ನು ಮತ್ತು ತರಬೇತಿಯನ್ನು ನಾವೆಲ್ಲರೂ ಅರಿಯುವ ಪ್ರಯತ್ನವನ್ನು ಮಾಡೋಣ. ಈ ಚುನಾವಣೆಗಳನ್ನು ಯಶಸ್ವಿಯಾಗಿ ನೆರವೇರಿಸುವುದಕ್ಕಾಗಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾಗಿರತಕ್ಕಂತಹ KS ಲತಾ ಕುಮಾರಿ ಅವರು ಸಹ ನಮ್ಮೊಂದಿಗಿದ್ದು ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ಅವರು ನೀಡಲಿದ್ದಾರೆ. ಈ ಚುನಾವಣೆಗಳನ್ನು ನಡೆಸಲು ನಮಗೆ ಮತ್ತೊಬ್ಬ ಅಧಿಕಾರಿಗಳಾಗಿರತಕ್ಕಂತಹ ಅಪರ ಜಿಲ್ಲಾಧಿಕಾರಿಗಳು ಶ್ರೀ ನಾಗೇಂದ್ರ ಪ್ರಸಾದ್ ಅವರು ನಮಗೆ ಸಲಹೆ ಸೂಚನೆ ಸಹಕಾರವನ್ನು ನೀಡಲಿದ್ದು, ಮುಕ್ತ ನ್ಯಾಯಸಮ್ಮತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳನ್ನು ನಡೆಸಲು ಅವರು ಸಹಕಾರವನ್ನು ನೀಡಲಿದ್ದಾರೆ. ಅವರ ಪರವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನಾನು ಡಾಕ್ಟರ್ ಶಶಿಶೇಖರ್ ರೆಡ್ಡಿ, ಸಹ ಪ್ರಾಧ್ಯಾಪಕ, ಸ್ನಾತಕೋತ್ತರ ಇತಿಹಾಸ ವಿಭಾಗ, ಸರ್ಕಾರಿ ಮಹಾವಿದ್ಯಾಲಯ ಗುಲ್ಬರ್ಗ, ಜಿಲ್ಲಾಡಳಿತದ ಪರವಾಗಿ ಮತ್ತು ಜಿಲ್ಲಾ ಚುನಾವಣಾ ವಿಭಾಗದ ಪರವಾಗಿ ತಮಗೆ ಈ ತರಬೇತಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಬನ್ನಿ, ಚುನಾವಣೆಯ ಹಿಂದಿನ ದಿನ, ಚುನಾವಣೆಯ ದಿನದಂದು ಮತ್ತು ಕೊನೆಗೆ ಎಲ್ಲ ಚುನಾವಣಾ ಸಾಮಗ್ರಿಗಳನ್ನು ವಾಪಸ್ ಕೊಟ್ಟು ಸ್ವೀಕೃತಿ ಪಡೆಯುವವರೆಗೆ ನಾವು ನೆರವೇರಿಸಬಹುದಾದಂತಹ ಕಾರ್ಯಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ನಾನು ಡಾಕ್ಟರ್ ಶಶಿಶೇಖರ್ ರೆಡ್ಡಿ, ಸಹ ಪ್ರಾಧ್ಯಾಪಕ, ಸ್ನಾತಕೋತ್ತರ ಇತಿಹಾಸ ವಿಭಾಗ, ಸರ್ಕಾರಿ ಮಹಾವಿದ್ಯಾಲಯ ಗುಲ್ಬರ್ಗಾದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಒಂದು ತರಬೇತಿ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ದು, ಸಾಧ್ಯವಾದಷ್ಟು ಮಟ್ಟಿಗೆ ತಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡಿದ್ದೇನೆ. ಜಿಲ್ಲಾಡಳಿತದ ಪರವಾಗಿ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯವನ್ನು ಪ್ರಾರಂಭಿಸೋಣ. ಬನ್ನಿ, ನಾವೆಲ್ಲರೂ ಸುಭದ್ರ ಸರ್ಕಾರವನ್ನು ರಚಿಸುವಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಬೇಕಾಗಿದೆ. ದಕ್ಷ ಮತ್ತು ಪ್ರಾಮಾಣಿಕ ಸರ್ಕಾರಗಳ ರಚನೆ ನಮ್ಮ ಆದ್ಯ ಕರ್ತವ್ಯ. ಈ ಚುನಾವಣೆಯಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನು ಬಳಸಬೇಕಾಗಿರುವುದರಿಂದ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಬೇಕಾದಂತಹ ನಾವೆಲ್ಲರೂ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ನ ಕಾರ್ಯವಿಧಾನಗಳು ಮತ್ತು ಅದರ ಬಳಕೆಯ ಬಗ್ಗೆ ಸ್ಪಷ್ಟವಾದಂತಹ ಮತ್ತು ನಿಖರವಾದಂತಹ ಮಾಹಿತಿ ನಮಗೆ ಇರಬೇಕಾಗುತ್ತದೆ. ಹೀಗಾಗಿ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಕಾರ್ಯನಿರ್ವಹಿಸುವ ವಿಧಾನವನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ಒಂದು ಯಂತ್ರವು ಅತ್ಯಂತ ಸರಳವಾದಂತಹ ಸಾಧನವಾಗಿದ್ದು, ಸುಲಭವಾದಂತಹ ಕೆಲವು ಲಕ್ಷಣಗಳನ್ನು ಒಳಗೊಂಡಿದೆ. ಇದು ಹಲವರಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು EVM ಅತ್ಯಂತ ಸರಳ, ಮಿತವ್ಯಯಿ ಹಾಗೂ ವಿಶ್ವಾಸಾರ್ಹವಾದಂತಹ ಸಾಧನವಾಗಿದೆ. EVM ಬಳಸದೇ ಇರತಕ್ಕಂತಹ ಚುನಾವಣೆಗಳಲ್ಲಿ ಅತಿ ಹೆಚ್ಚಿನ ಒಂದು ಪೇಪರನ್ನು ಖರ್ಚು ಮಾಡಬೇಕಾದಂತಹ ಸಂದರ್ಭ ಬರ್ತದೆ. ಈ ಒಂದು ಮೆಷಿನ್ ಹಗುರವಾಗಿದ್ದು ಬೇಕಾದಲ್ಲಿ ಸುಲಭವಾಗಿ ಒಯ್ಯಬಹುದಾದಂತಹ ಸರಳವಾದಂತಹ ಸಾಧನವಾಗಿದೆ. ಇದರೊಳಗೆ ಅಳವಡಿಸಿದ ವಿಶೇಷ ಬ್ಯಾಟರಿಯಿಂದ ಇದು ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿದ್ದು, ಇದು ಯಾವುದೇ ರೀತಿಯ ನಿರಂತರವಾದಂತಹ ವಿದ್ಯುತ್ ಶಕ್ತಿಯ ಸಂಪರ್ಕದ ಅವಶ್ಯಕತೆ ಇರುವುದಿಲ್ಲ. ಇದು ಸುಲಭವಾಗಿ ಹಾಳಾಗದ ದೋಷರಹಿತವಾದಂತಹ ಸಾಧನವಾಗಿದ್ದು, ಒಂದು ಸಲ ದಾಖಲಿಸಿದ ಮತದಾನದ ವಿವರಗಳನ್ನು ಬ್ಯಾಟರಿ ತೆಗೆದರೂ ಬ್ಯಾಟರಿ ವಿಫಲವಾದರೂ ಸಹ ವಿವರಗಳು ಇದರಲ್ಲಿ ಸುರಕ್ಷಿತವಾಗಿರುತ್ತವೆ ಮತ್ತು ಮತ್ತೊಂದು ಬ್ಯಾಟರಿಯನ್ನು ಅಳವಡಿಸುವುದರ ಮೂಲಕ ಮತ ಎಣಿಕೆಯ ದಿನದಂದು ಮತದಾನದ ವಿವರಗಳನ್ನು ಅತ್ಯಂತ ಸುರಕ್ಷಿತವಾಗಿ ಅವುಗಳನ್ನು ತೆಗೆದು ಎಣಿಸಬಹುದಾಗಿದೆ. ಹೀಗಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಅತ್ಯಂತ ಸರಳವಾದಂತಹ ಒಂದು ಯಂತ್ರವಾಗಿದ್ದು ಅತ್ಯಂತ ವಿಶ್ವಾಸಾರ್ಹವಾದಂತಹ ಸಾಧನವಾಗಿದೆ ಅನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. EVM ಮುಖ್ಯವಾಗಿ ಎರಡು ಘಟಕಗಳನ್ನು ಹೊಂದಿದ್ದು, ಒಂದು ಕಂಟ್ರೋಲ್ ಯೂನಿಟ್, ಇನ್ನೊಂದು ಬ್ಯಾಲೆಟಿಂಗ್ ಯೂನಿಟ್. ಇವೆರಡರ ಮಧ್ಯೆ ಪರಸ್ಪರ ಸಂಪರ್ಕವನ್ನು ಜೋಡಿಸಲಿಕ್ಕಾಗಿ ಒಂದು ಕೇಬಲ್ ಇರುತ್ತದೆ ಮತ್ತು
ಕಂಟ್ರೋಲ್ ಯೂನಿಟ್ ಮತಗಟ್ಟೆಯಲ್ಲಿ ಒಂದೇ ಇದ್ದು ಬ್ಯಾಲೆಟಿಂಗ್ ಯೂನಿಟು ಒಂದು ಮತ್ತು ಗರಿಷ್ಠ 4 ಬ್ಯಾಲೆಟಿಂಗ್ ಯೂನಿಟ್ಗಳನ್ನು ಬಳಸಬಹುದಾಗಿದೆ. ಒಂದು ಮತಗಟ್ಟೆಯಲ್ಲಿ ಅಥವಾ ಒಂದು ಕ್ಷೇತ್ರದಲ್ಲಿ 16ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದರೆ 2 ಬ್ಯಾಲೆಟಿಂಗ್ ಯೂನಿಟ್ಗಳನ್ನು, 36ಕ್ಕಿಂತಲೂ ಹೆಚ್ಚು ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದರೆ 3 ಬ್ಯಾಲೆಟಿಂಗ್ ಯೂನಿಟ್ಗಳನ್ನು ಮತ್ತು ಅದಕ್ಕೂ ಹೆಚ್ಚಿದ್ದರೆ ಗರಿಷ್ಠ 4 ಬ್ಯಾಲೆಟಿಂಗ್ ಯೂನಿಟ್ಗಳನ್ನು ಬಳಸಬಹುದಾಗಿದೆ. ಅಂದರೆ ನೀವು ಕಾರ್ಯನಿರ್ವಹಿಸಬೇಕಾದಂತಹ ಮತಗಟ್ಟೆಯಲ್ಲಿ 16ಕ್ಕಿಂತ ಕಡಿಮೆ ಇದ್ದರೆ ಒಂದೇ ಬ್ಯಾಲೆಟಿಂಗ್ ಯೂನಿಟ್ ಸಾಕಾಗ್ತದೆ. 16ಕ್ಕಿಂತ ಹೆಚ್ಚಿದ್ದರೆ 2 ಬ್ಯಾಲೆಟಿಂಗ್ ಯೂನಿಟ್ಗಳನ್ನು ಬಳಸಬೇಕಾದಂಥ ಸಂದರ್ಭಗಳು ಬರಬಹುದಾಗಿದೆ. ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟಿಂಗ್ ಯೂನಿಟ್ಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುಲಭವಾಗಿ ಸಾಗಿಸಲು ಇವುಗಳನ್ನು ಪ್ರತ್ಯೇಕವಾಗಿ ಸೂಟ್ ಕೇಸ್ಗಳಲ್ಲಿ ಭದ್ರಪಡಿಸಲಾಗಿರುತ್ತದೆ ಮತ್ತು ಅವುಗಳ ಬಣ್ಣ ಹಾಗೂ ಆಕಾರದಿಂದ ಯಾವುದು ಕಂಟ್ರೋಲ್ ಯೂನಿಟ್ ಯಾವುದು ಬ್ಯಾಲೆಟಿಂಗ್ ಯೂನಿಟ್ ಎಂದು ಸ್ಪಷ್ಟವಾಗಿ ಮತ್ತು ಸುಲಭವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ. ಮೇಲಿನ ಸೂಟ್ ಕೇಸ್ಗಳು ಅತ್ಯಂತ ಗಟ್ಟಿಮುಟ್ಟಾಗಿದ್ದು ಇವು ಅಷ್ಟು ಸುಲಭವಾಗಿ ಹಾಳಾಗುವ ಸಾಧ್ಯತೆಗಳು ಇರುವುದಿಲ್ಲ. ಹೀಗಾಗಿ ಇವುಗಳನ್ನು ಎಲ್ಲಿಗೆ ಬೇಕಾದರೂ ಸಹ ಇವುಗಳನ್ನು ತೆಗೆದುಕೊಂಡು ಹೋಗಬಹುದು. ಆದರೂ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಲೇಬೇಕಾಗುತ್ತದೆ. ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಅನ್ನು ಸೂಟ್ಕೇಸ್ನಿಂದ ತೆರೆಯುವಂತಹ ವಿಧಾನ ಅತ್ಯಂತ ಸರಳವಾಗಿದ್ದು, ಸೂಟ್ಕೇಸ್ನ ಮಧ್ಯದಲ್ಲಿ ಒಂದು ಲ್ಯಾಚ್ ಇದ್ದು ಸೂಟ್ಕೇಸ್ನ ಎರಡೂ ಬದಿಗಳಲ್ಲಿ ಲ್ಯಾಚ್ಗಳಿರ್ತವೆ. ಇಲ್ಲಿ ಗುರುತಿಸುವ ಆ್ಯರೋ ಮಾರ್ಕ್ನಿಂದ ಗುರುತಿಸಿದಂತಹ ಸ್ಥಳಗಳಲ್ಲಿ ಒಟ್ಟು 3 ಲ್ಯಾಚ್ಗಳಿದ್ದು ಸೂಟ್ಕೇಸ್ ತೆರೆಯಲು ಮಧ್ಯದ ಲ್ಯಾಚ್ ಮತ್ತು ಎರಡೂ ಬದಿಯ ಲ್ಯಾಚ್ಗಳನ್ನು ಮೆತ್ತಗೆ ಒತ್ತಿ ತೆರೆಯಬೇಕು. ಕಂಟ್ರೋಲ್ ಯೂನಿಟ್ ತೆರೆಯಲು ಸಹ ಇದೇ ಕ್ರಮವನ್ನು ಅನುಸರಿಸಬೇಕು. ಅನಗತ್ಯವಾಗಿ ಅವುಗಳನ್ನು ಹಿಡಿದು ಜಗ್ಗಾಡದೆ ಬಹಳ ಸರಳವಾಗಿ ಅದನ್ನು ಓಪನ್ ಮಾಡಬಹುದಾಗಿದೆ. ಈಗ ನೀವು ಈ ಚಿತ್ರದಲ್ಲಿ ನೋಡುವಂಥದ್ದು ಬ್ಯಾಲೆಟಿಂಗ್ ಯೂನಿಟ್. ಇದು ಮತದಾರ ತನ್ನ ಮತಾಧಿಕಾರವನ್ನು ಚಲಾಯಿಸಲು ಬಳಸುವ ಭಾಗ. ಇದನ್ನು ಬ್ಯಾಲೆಟಿಂಗ್ ಯೂನಿಟ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಜೋಡಿಸುವ ಕಪ್ಪು ಬಣ್ಣದ ಕೇಬಲ್ ಶಾಶ್ವತವಾಗಿ ಬ್ಯಾಲೆಟಿಂಗ್ ಯೂನಿಟ್ಗೆ ಜೊತೆಗಿರುತ್ತದೆ. ಇದರ ಮುಂಭಾಗ ರಿಟರ್ನಿಂಗ್ ಆಫೀಸರ್ ಅವರು ಸಿದ್ಧಪಡಿಸಿದ ಮೇಲೆ ಈ ರೀತಿ ಇರ್ತದೆ. ರಿಟರ್ನಿಂಗ್ ಆಫೀಸರ್ ಅವರು ನಿಮಗೆ ಕೊಡುವಾಗ ಬ್ಯಾಲೆಟಿಂಗ್ ಯೂನಿಟ್ನಲ್ಲಿ ಅಭ್ಯರ್ಥಿಯ ಕ್ರಮ ಸಂಖ್ಯೆ, ಅಭ್ಯರ್ಥಿಯ ಹೆಸರು ಮತ್ತು ಅಭ್ಯರ್ಥಿಯ ಚಿಹ್ನೆಗಳನ್ನು ಅಭ್ಯರ್ಥಿಯ ಎದುರಿಗಿರುವ ಕೆಂಪು ದೀಪ ಮತ್ತು ಬಟನ್ನೊಂದಿಗೆ ತಾಳೆಯಾಗುವಂತೆ ಅವರು ಜೋಡಿಸಿ ಇದನ್ನು ನಿಮಗೆ ಕೊಡ್ತಾರೆ. ನೀವು ಇದನ್ನು ತೆಗೆದುಕೊಂಡಾಗ ಇದು ನಿಮ್ಮ ಮತಗಟ್ಟೆಗೆ ಸೇರಿದಂತಹ ಒಂದು ಬ್ಯಾಲೆಟಿಂಗ್ ಯೂನಿಟ್ ಆಗಿದೆಯೋ ಅಲ್ಲವೋ ಅನ್ನುವುದನ್ನು ಪರೀಕ್ಷಿಸಿ ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಬ್ಯಾಲೆಟಿಂಗ್ ಯೂನಿಟ್ ಈ ಕೆಳಗಂಡಂತಹ ವಿವರಗಳನ್ನು ಅದು ಒಳಗೊಂಡಿರುತ್ತದೆ. ಮೊದಲನೇದಾಗಿ ಇದರಲ್ಲಿ ಸ್ಲೈಡ್ ಸ್ವಿಚ್ ವಿಂಡೋನಲ್ಲಿ 1 ಎಂದು ನಮೂದಿಸಲ್ಪಟ್ಟಿದ್ದರೆ ಇದು ನೀವು ಮತ ಚಲಾಯಿಸುವಂತಹ ನೀವು ಕಾರ್ಯನಿರ್ವಹಿಸುವಂತಹ ಮತಗಟ್ಟೆಯಲ್ಲಿ 16 ಅಥವಾ ಅದಕ್ಕಿಂತ ಕಡಿಮೆ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಎಂದು ನೀವು ಭಾವಿಸಬೇಕು. ಇಲ್ಲಿ 16ಕ್ಕಿಂತ ಹೆಚ್ಚಿದ್ದರೆ ಇಲ್ಲಿ 2 ಅಂದರೆ ಒಂದು ಮತಗಟ್ಟೆಯಲ್ಲಿ ಉಪಯೋಗಿಸುವ ಬ್ಯಾಲೆಟ್ ಯೂನಿಟ್ಗಳ ಸಂಖ್ಯೆಯನ್ನು ಅದು ಸೂಚಿಸುತ್ತದೆ. 16 ಇದ್ದರೆ 16 ಮತ್ತು ಅದಕ್ಕಿಂತ ಕಡಿಮೆ ಇದ್ದರೆ 1, 16 ಮತ್ತು 16ಕ್ಕಿಂತ ಹೆಚ್ಚಿಗೆ ಇದ್ದರೆ 2, 32ಕ್ಕಿಂತ ಹೆಚ್ಚಿಗೆ ಇದ್ದರೆ 3, ಹಾಗೆ ಗರಿಷ್ಠ 4 ನಂಬರನ್ನು ಸೆಟ್ ಮಾಡಬಹುದಾಗಿದೆ. ಎರಡನೆಯದು ಕ್ಯಾಂಡಿಡೇಟ್ಸ್ ಬಟನ್, ಅಂದರೆ ಯಾವ ಅಭ್ಯರ್ಥಿಗೆ ಮತದಾರ ಮತ ಚಲಾಯಿಸಬೇಕಾಗಿರುತ್ತದೋ ಆ ಅಭ್ಯರ್ಥಿಯ ಮತ್ತು ಚಿಹ್ನೆಯ ಎದುರಿಗಿರುವಂತಹ ಈ ಬಟನನ್ನು ಒತ್ತುವುದರ ಮೂಲಕ ಅವನು ತನ್ನ ಮತವನ್ನು ಚಲಾಯಿಸಬಹುದಾಗಿದೆ. ಮೂರನೆಯದು ಕ್ಯಾಂಡಿಡೇಟ್ಸ್ ಲ್ಯಾಂಪ್. ಕ್ಯಾಂಡಿಡೇಟ್ಸ್ ಲ್ಯಾಂಪ್ ಮತದಾರ ಅಭ್ಯರ್ಥಿಗೆ ಮತ ಚಲಾಯಿಸಿದಾಗ ಈ ಕೆಂಪು ದೀಪ ಹೊತ್ತಿಕೊಳ್ಳುತ್ತದೆ. ಕೆಂಪು ದೀಪ ಹೊತ್ತಿಕೊಳ್ಳುವುದರ ಜೊತೆಗೆ ಬೀಪ್ ಶಬ್ದ ಬರುತ್ತದೆ. ಕೆಲವೊಂದು ಸಲ ಬೀಪ್ ಶಬ್ದ ಬರಲಿಕ್ಕಿಲ್ಲ. ಬೀಪ್ ಶಬ್ದ ಬರದಿದ್ದರೂ ಸಹ ಮತ ದಾಖಲಾಗುತ್ತದೆ. ಬೀಪ್ ಶಬ್ದ ಬರದೇ ಇರುವುದಕ್ಕೆ ಕಾರಣಗಳು ಅಂದರೆ ಪೋಲಿಂಗ್ ಆಫೀಸರ್ ಕಂಟ್ರೋಲ್ ಯೂನಿಟ್ನಲ್ಲಿ ಬಟನ್ ಒತ್ತಿದ ಮೇಲೆ ರಿಲೀಸ್ ಮಾಡಿದ ಮೇಲೆ
ಅಭ್ಯರ್ಥಿಯು ತಡವಾಗಿ ಮತ ಚಲಾಯಿಸಿದರೆ ಮತದಾರನು ತಡವಾಗಿ ಮತ ಚಲಾಯಿಸಿದರೆ ಬೀಪ್ ಶಬ್ದ ಬರುವುದಿಲ್ಲ. ಆದರೆ ಪೋಲಿಂಗ್ ಆಫೀಸರ್ ಬಟನನ್ನು ರಿಲೀಸ್ ಮಾಡಿದ ತಕ್ಷಣ ಮತದಾರ ಬಟನ್ ಒತ್ತಿದರೆ ಬೀಪ್ ಶಬ್ದ ಖಂಡಿತವಾಗಿ ಬರುತ್ತದೆ, ಜೊತೆಗೆ ದೀಪವೂ ಹೊತ್ತಿಕೊಳ್ಳುತ್ತದೆ. ಮುಂದಿನ ಭಾಗ ಬ್ಯಾಲೆಟ್ ಪೇಪರ್ ಸ್ಕ್ರೀನ್. ಅಭ್ಯರ್ಥಿಯ ಬಟನ್ ಮತ್ತು ಅಭ್ಯರ್ಥಿಗೆ ಸೇರಿದಂತಹ ದೀಪದ ಎದುರುಗಡೆ ನೇರವಾಗಿ ಇರುವಂತಹ ಕ್ರಮ ಸಂಖ್ಯೆ, ಅಭ್ಯರ್ಥಿಯ ಹೆಸರು ಮತ್ತು ಅಭ್ಯರ್ಥಿಯ ಚಿಹ್ನೆಯನ್ನು ಒಳಗೊಂಡಂತಹ ಬ್ಯಾಲೆಟ್ ಪೇಪರ್ನನ್ನು ಈ ಪರದೆಯಲ್ಲಿ ಅಳವಡಿಸಲಾಗಿರುತ್ತದೆ. ಮತ್ತು ಈ ಚಿತ್ರದಲ್ಲಿ ಕಾಣುವಂತಹ ಕಪ್ಪು ಬಣ್ಣದ ಪರಸ್ಪರ ಜೋಡಿಸುವಂತಹ ಕೇಬಲ್, ಯಾವುದನ್ನು ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟನ್ನು ಜೋಡಿಸುವಂತಹ ಕೇಬಲನ್ನು ಇಲ್ಲಿ ಅಳವಡಿಸಲಾಗಿರುತ್ತದೆ. ಈಗ ನೀವು ಚಿತ್ರದಲ್ಲಿ ಕಾಣುವಂಥದ್ದು ಕಂಟ್ರೋಲ್ ಯೂನಿಟ್ನ ಮುಂಭಾಗ. ಕಂಟ್ರೋಲ್ ಯೂನಿಟ್ನಲ್ಲಿ ಈ ಕೆಳಕಂಡಂತಹ ಅಂಶಗಳು ಭಾಳ ಪ್ರಧಾನವಾಗಿ ನಮಗೆ ಗೋಚರಿಸುತ್ತವೆ. ಮೊದಲನೇದಾಗಿ ಡಿಸ್ಪ್ಲೇ ಸೆಕ್ಷನ್. ಡಿಸ್ಪ್ಲೇ ಸೆಕ್ಷನ್ನಲ್ಲಿ ನಿಮಗೆ 2 ಡಿಸ್ಪ್ಲೇ ಅಂಕಣಗಳಿದ್ದು, ಒಂದರಲ್ಲಿ ಮತ್ತು ಎರಡನೆಯದರಲ್ಲಿ ಕ್ರಮವಾಗಿ ಹಲವಾರು ವಿವರಗಳು ಇಲ್ಲಿ ಗೋಚರಿಸುತ್ತವೆ. ಎರಡನೇದು ಕ್ಯಾಂಡಿಡೇಟ್ ಸೆಟ್ ಸೆಕ್ಷನ್. ಕ್ಯಾಂಡಿಡೇಟ್ ಸೆಟ್ ಸೆಕ್ಷನನ್ನು ಯಾವ ಕಾರಣಕ್ಕೂ PRO ಅಥವಾ APRO ಅಥವಾ ಮತಗಟ್ಟೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಯಾವುದೇ ಅಧಿಕಾರಿ ಇದನ್ನು ತೆರೆಯುವ ಹಾಗಿಲ್ಲ. ಏಕೆಂದರೆ ರಿಟರ್ನಿಂಗ್ ಆಫೀಸರ್, ಚುನಾವಣಾಧಿಕಾರಿಗಳು ಚುನಾವಣೆಯ ಪೂರ್ವದಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳುವಾಗಲೇ ಮತಗಟ್ಟೆಯಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಎನ್ನುವುದನ್ನು ಅವರು ಈಗಾಗಲೇ ಸೆಟ್ ಮಾಡಿರುತ್ತಾರೆ ಮತ್ತು ಅದಕ್ಕೆ ಅರಗಿನ ಮುದ್ರೆಯನ್ನು ಮತ್ತು ವಿಳಾಸದ ಚೀಟಿಯನ್ನು ಸಹ ಲಗತ್ತಿಸಿರುತ್ತಾರೆ. ಹೀಗಾಗಿ ಯಾವ ಕಾರಣಕ್ಕೂ ಇದನ್ನು ತೆರೆಯುವ ಹಾಗಿಲ್ಲ. ನೆಕ್ಸ್ಟ್ ರಿಸಲ್ಟ್ ಸೆಕ್ಷನ್. ರಿಸಲ್ಟ್ ಸೆಕ್ಷನ್ ಇದು ನೀವು ಮತಗಟ್ಟೆಯಲ್ಲಿ ಮತದಾನದ ದಿನದಂದು ಬೆಳಿಗ್ಗೆ ಚುನಾವಣೆ ಪ್ರಾರಂಭವಾಗುವುದಕ್ಕಿಂತ ಪೂರ್ವದಲ್ಲಿ ಮಾಕ್ ಪೋಲ್ ಮಾಡುವುದಕ್ಕಾಗಿ, ಅಂದರೆ ಅಣಕು ಮತದಾನ ಮಾಡುವುದಕ್ಕಾಗಿ ಈ ಒಂದು ಭಾಗವನ್ನು ಉಪಯೋಗಿಸಬಹುದಾಗಿದೆ. ನಿಮಗೆ ಈ ಮುಂದೆ ತಿಳಿಸಲಾಗುವ ಹಾಗೆ ನೀವು ಕ್ರಮವಾಗಿ ಅಣಕು ಮತದಾನವನ್ನು ಮಾಡಿ ಅಭ್ಯರ್ಥಿಗಳಿಗೆ ಅಥವಾ ಏಜೆಂಟರಿಗೆ ಮತಯಂತ್ರ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎನ್ನುವುದನ್ನು ಖಾತ್ರಿ ಮಾಡುವುದಕ್ಕಾಗಿ ಈ ಒಂದು ಪ್ರಯೋಗವನ್ನು ಮಾಡಲೇಬೇಕು. ಅಭ್ಯರ್ಥಿ, ಉಮೇದುವಾರ, ಏಜೆಂಟ್ ಅಥವಾ ಇನ್ಯಾರದೇ ಇರದಿದ್ದರೂ ಸಹ ಮಾಕ್ ಪೋಲನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತದೆ. ಇನ್ನು ಮುಂದಿನ ಒಂದು ಭಾಗ ಬ್ಯಾಲೆಟ್ ಸೆಕ್ಷನ್. ಬ್ಯಾಲೆಟ್ ಸೆಕ್ಷನ್ನಲ್ಲಿ ಒಂದು ದೊಡ್ಡದು ಬ್ಯಾಲೆಟ್ ಎಂದು ಬರೆದಿರುವಂತಹ ಒಂದು ಬಟನ್ ಇದ್ದು, ಪ್ರತಿಯೊಬ್ಬ ಮತದಾರ ಬಂದಾಗ ಪೋಲಿಂಗ್ ಅಧಿಕಾರಿಯು ಈ ಬಟನ್ ಒತ್ತುವುದರ ಮೂಲಕ ಮತದಾರನಿಗೆ ಮತದಾನ ಮಾಡಲು ಅವಕಾಶ ಮಾಡಿಕೊಡಬೇಕು. ಈ ಬಟನ್ ಒಂದು ಸಲ ಒತ್ತಿದಾಗ ಒಬ್ಬ ಮತದಾರ ಒಂದು ಮತವನ್ನು ಚಲಾಯಿಸಬಹುದು. ಅವರು ಹೋದ್ಮೇಲೆ ಮತ್ತೊಬ್ಬ ಮತದಾರ ಬಂದಾಗ ಮತ್ತೊಂದು ಸಲ ಈ ಬಟನನ್ನು ಒತ್ತುವುದರ ಮೂಲಕ ಹೀಗೆ ಕ್ರಮವಾಗಿ ಸರತಿಯ ಪ್ರಕಾರ ಮತದಾನ ಚಲಾಯಿಸಲು ಪೋಲಿಂಗ್ ಅಧಿಕಾರಿಯು ಈ ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ. ಇಲ್ಲಿ ಬಿಸಿ ಲ್ಯಾಂಪ್, ಕೆಂಪು ಬಣ್ಣದ ಒಂದು ಲ್ಯಾಂಪ್ ಹೊತ್ತಿಕೊಂಡಾಗ ಈ ಯಂತ್ರ ಬಿಜಿಯಾಗಿದೆ ಎಂದರ್ಥ. ಇನ್ನೊಂದು ಗ್ರೀನ್ ಕಲರ್ನ, ಹಸಿರು ಬಣ್ಣದ ಇದರಲ್ಲಿ ಬ್ಯಾಟ್ರಿ ಸರಿಯಾಗಿದೆ ಮತ್ತು ಅದು ಫುಲ್ ಚಾರ್ಜ್ ಆಗಿದೆ ಅನ್ನುವ ಒಂದು ಸೂಚನೆಯನ್ನು ಈ ಒಂದು ದೀಪ ತೋರಿಸುತ್ತದೆ. ಈಗ ಚಿತ್ರದಲ್ಲಿ ನೋಡುವಂಥದ್ದು ಕಂಟ್ರೋಲ್ ಯೂನಿಟ್ನ ಹಿಂಭಾಗ. ಕಂಟ್ರೋಲ್ ಯೂನಿಟ್ನ ಹಿಂಭಾಗವನ್ನು ತೆರೆಯುವುದು ಹೇಗೆ ಎನ್ನುವುದನ್ನು ನಾವೀಗ ನೋಡೋಣ. ಕಂಟ್ರೋಲ್ ಯೂನಿಟ್ನ ಹಿಂಭಾಗದಲ್ಲಿರುವಂತಹ ಲ್ಯಾಚನ್ನು ನಿಧಾನವಾಗಿ ಒತ್ತಿ ಅದನ್ನು ತೆರೆಯಬೇಕು. ಹಿಂಬದಿಯ ರಕ್ಷಾ ಕವಚವನ್ನು ಈ ಚಿತ್ರದಲ್ಲಿ ಕಾಣಬಹುದು. ಹೀಗೆ ಹೆಬ್ಬೆಟ್ಟನ್ನು ಸ್ವಲ್ಪ ಅದರ ಮೇಲೆ ನಿಧಾನವಾಗಿ ಹೊತ್ತಿ ಕೆಳಗೆ ಎಳೆಯುವುದರ ಮೂಲಕ ಈ ಒಂದು ಕಂಟ್ರೋಲ್ ಯೂನಿಟ್ ಹಿಂಭಾಗವನ್ನು ಸುಲಭವಾಗಿ ತೆರೆಯಬಹುದು. ಕಂಟ್ರೋಲ್ ಯೂನಿಟಿನ ಹಿಂಭಾಗವನ್ನು ತೆರೆಯುವಂತಹ ಉದ್ದೇಶ ಇಲ್ಲಿ ಕೇಬಲನ್ನು ಜೋಡಿಸುವುದು ಮತ್ತು ಕಂಟ್ರೋಲ್ ಯೂನಿಟನ್ನು ಆನ್ ಆಫ್ ಮಾಡುವುದಕ್ಕಾಗಿ ಈ ಒಂದು ಭಾಗವನ್ನು ತೆರೆಯಬೇಕಾಗುತ್ತದೆ. ಬೆಳಗ್ಗೆ ಮಾಕ್ ಪೋಲ್ ನಡೆಸುವುದಕ್ಕಿಂತ ಪೂರ್ವದಲ್ಲಿ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟಿಂಗ್ ಯೂನಿಟನ್ನು ಪರಸ್ಪರ ಜೋಡಿಸುವುದಕ್ಕಾಗಿ ಮತ್ತು ಮತದಾನ ಮುಗಿದ ಮೇಲೆ ಆ ಕೇಬಲನ್ನು ತೆಗೆದು
ಕಂಟ್ರೋಲ್ ಯೂನಿಟನ್ನು ಬಟನನ್ನು ಮೇನ್ ಸ್ವಿಚ್ಚನ್ನು ಆಫ್ ಮಾಡುವುದಕ್ಕಾಗಿ ಈ ಒಂದು ಭಾಗವನ್ನು ನೀವು 2 ಸಲ ತೆರೀಬೇಕಾಗ್ತದೆ. ಮತ್ತು ಕೊನೆಯದಾಗಿ ಈ ಒಂದು ಭಾಗವನ್ನು ಮುಚ್ಚುವಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮರೆಯದೆ ಕಂಟ್ರೋಲ್ ಯೂನಿಟ್ನ ಮೇನ್ ಸ್ವಿಚ್ಚನ್ನು ಆಫ್ ಮಾಡಲೇಬೇಕು. ಮಾಡದೇ ಇದ್ದರೆ ಮತ ಎಣಿಕೆಯ ದಿನಾಂಕದವರೆಗೆ ಅದು ಹಾಗೇ ಆನ್ ಇದ್ದರೆ ಬಹುಶಃ ಬ್ಯಾಟ್ರಿ ಡಿಸ್ಚಾರ್ಜ್ ಆಗ್ಬೋದು. ಹೀಗಾಗಿ ಸಮಸ್ಯೆಗಳು ತಲೆದೋರುತ್ತವೆ. ಕಡ್ಡಾಯವಾಗಿ ನೆನಪಿನಿಂದ ಆ ಒಂದು ಭಾಗವನ್ನು ಇದನ್ನು ಮತದಾನ ಮುಗಿದ ಕೂಡಲೇ ಬ್ಯಾಟ್ರಿಯನ್ನು ಆಫ್ ಮಾಡಬೇಕು. ನೋಡಿ, ಈ ಚಿತ್ರದಲ್ಲಿ ಕಂಟ್ರೋಲ್ ಯೂನಿಟ್ನ ಹಿಂಭಾಗದಲ್ಲಿ ಇದು ಕಾರ್ಯನಿರ್ವಹಿಸುವಂತಹ ವಿಧಾನವನ್ನು ನೀವು ಸ್ಪಷ್ಟವಾಗಿ ಇಲ್ಲಿ ನೋಡ್ಬೋದು. ಬ್ಯಾಲೆಟ್ ಯೂನಿಟ್ನೊಂದಿಗೆ ಜೋಡಿಸುವ ಪ್ಲಗ್, ಪವರ್ ಸ್ವಿಚ್, ಇಲ್ಲಿ ಅದು ಯಾವ ಕಡೆ ತಳ್ಳಿದರೆ ಆನ್ ಆಗ್ತದೆ, ಯಾವ ಕಡೆ ತಳ್ಳಿದರೆ ಆಫ್ ಆಗ್ತದೆ ಅನ್ನೋದನ್ನು ಆ್ಯರೋ ಮಾರ್ಕ್ನಲ್ಲಿ ಬಾಣದ ಗುರುತಿನಲ್ಲಿ ಸೂಚಿಸಲಾಗಿದೆ. ಮತ್ತು ಈ ಭಾಗದಲ್ಲಿರ್ತಕ್ಕಂತಹ ಆಕ್ಸಿಲರಿ ಕಂಟ್ರೋಲ್ ಯೂನಿಟ್ ಕನೆಕ್ಟರ್ ಅಂತ ಬರೆದಿರುವಂತಹ ಭಾಗವನ್ನು ಯಾವುದೇ ಕಾರಣಕ್ಕೆ ಇದನ್ನು ತೆರೆಯಬಾರದು. ಏಕೆಂದರೆ ಈ ಮಷೀನನ್ನು ಲೋಕಸಭೆ ಮತ್ತು ವಿಧಾನಸಭೆ ಎರಡಕ್ಕೂ ಚುನಾವಣೆಗಳನ್ನು ನಡೆದರೂ ಸಹ ಬಳಸಬಹುದು ಅನ್ನುವಂತಹ ದೂರದೃಷ್ಟಿಯಿಂದ ತಯಾರಿಸಲಾಗಿತ್ತಾದರೂ ಸಹ ಯಾವ ಚುನಾವಣೆಯಲ್ಲಿ ಇದನ್ನು ಬಳಸಿದಂತಹ ನಿದರ್ಶನಗಳಿಲ್ಲ. ಹೀಗಾಗಿ ಇದನ್ನು ಕಡ್ಡಾಯವಾಗಿ ಯಾವುದೇ ಕಾರಣಕ್ಕೂ ಈ ಭಾಗವನ್ನು ತಾವು ತೆರೆಯಕೂಡದು. ಕಂಟ್ರೋಲ್ ಯೂನಿಟ್ನ ಡಿಸ್ಪ್ಲೇ ಸೆಕ್ಷನ್ ಅಂದರೆ ಪ್ರದರ್ಶನ ತೆರೆಯಲ್ಲಿ ನಾವು ಮುಖ್ಯವಾಗಿ 4 ಅಂಶಗಳನ್ನು ಕಾಣ್ತೇವೆ. ಮೊದಲನೇದು ಇದರಲ್ಲಿ ಪವರ್ ಆನ್ ಲ್ಯಾಂಪ್ ಇದು ಹಸಿರು ಬಣ್ಣದಲ್ಲಿದ್ದು ಗ್ರೀನ್ ಕಲರ್ನಲ್ಲಿದ್ದು, ಈ ಒಂದು ದೀಪ ಬೆಳಗುತ್ತಿದ್ದರೆ ಕಂಟ್ರೋಲ್ ಹಿಂಬದಿಯನ್ನು ಓಪನ್ ಮಾಡಿ ನೀವು ಬಟನ್ ಆನ್ ಮಾಡಿದರೆ ಇದು ದೀಪ ಬೆಳಗಬೇಕು. ಇದು ಬೆಳಗಿದರೆ ಬ್ಯಾಟ್ರಿ ಸರಿಯಾಗಿದೆ ಎಂದರ್ಥ, ಫುಲ್ ಚಾರ್ಜ್ ಆಗಿದೆ ಅಂತರ್ಥ. ಇನ್ನೊಂದು ಬಿಜಿ ಲ್ಯಾಂಪ್, ಬಲಗಡೆಗೆ ಇರತಕ್ಕಂತಹ ಕೆಂಪು ಬಣ್ಣದಲ್ಲಿರ್ತಕ್ಕಂತಹ ಬಿಜಿ ಲ್ಯಾಂಪ್, ಇದು ನೀವು ಬ್ಯಾಲೆಟ್ ಯೂನಿಟನ್ನು ಪ್ರೆಸ್ ಮಾಡಿದ ಮೇಲೆ ಮತದಾರ ಯಾವುದಾದರೂ ಅಭ್ಯರ್ಥಿಗೆ ಮತ ಹಾಕುವವರೆಗೂ ಈ ಲ್ಯಾಂಪ್ ಬೆಳಗುತ್ತಿರುತ್ತದೆ. ಮತದಾರ ಮತವನ್ನು ಚಲಾಯಿಸಿದ ಮೇಲೆ ಇದು ಆಫ್ ಆಗ್ತದೆ. ಇದರರ್ಥ ನೀವು ಬ್ಯಾಲೆಟ್ ಬಟನ್ ಒತ್ತಿದ ಮೇಲೆ ಮತದಾರ ಮತವನ್ನು ಹಾಕುವವರೆಗೆ ಇದು ಬಿಜಿಯಾಗಿ ತೋರಿಸ್ತದೆ. ಅಂದರೆ ನೀವು ಅದನ್ನು ಆ ಬಟನ್ ಇರದೇ ಇದ್ದಾಗ ಮಾತ್ರ ನೀವು ಅದನ್ನು ಬ್ಯಾಲೆಟ್ ಬಟನನ್ನು ರಿಲೀಸ್ ಮಾಡಬೇಕು. ಆ ಕೆಂಪು ದೀಪ ಬೆಳಗ್ತಿದ್ರೆ ನೀವು ಈಗಾಗಲೇ ರಿಲೀಸ್ ಮಾಡಿದರೆ ವೋಟರ್ ವೋಟ್ ಹಾಕಿಲ್ಲ ಅಂತ ಅರ್ಥ. ಆ ದೀಪ ಆಫ್ ಆಗಿದರೆ ವೋಟರ್ ವೋಟ್ ಹಾಕಿದ್ದಾನೆ ಅಂತ. ಇಲ್ಲಿ 2 ಡಿಜಿಟ್ ಡಿಸ್ಪ್ಲೇ ಪ್ಯಾನಲನ್ನು ಕಾಣ್ಬೋದು. 2 ಅಕ್ಷರಗಳು ನಮಗೆ ಇಲ್ಲಿ ಕಾಣುವಂಥದ್ದು. ಇದು ಎಷ್ಟು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅನ್ನೋದನ್ನು ಅದು ಸೂಚಿಸ್ತದೆ. 4 ಡಿಜಿಟ್ ಡಿಸ್ಪ್ಲೇ ಪ್ಯಾನಲ್ನಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಯು ಎಷ್ಟು ಮತಗಳನ್ನು ಪಡೆದಿದ್ದಾನೆ ಅನ್ನೋದನ್ನು ನಾವು ಮತ ಎಣಿಕೆಯ ಸಂದರ್ಭದಲ್ಲಿ ನಾವು ಕಂಡುಕೊಳ್ಳಬಹುದಾಗಿದೆ. ಆದರೆ ಮತದಾನ ನಡೆಯುವ ದಿನದಂದು ಪ್ರತಿ ಗಂಟೆಗೊಮ್ಮೆ ನೀವು ಟೋಟಲ್ ಬಟನನ್ನು ಒತ್ತಿದಾಗ ಅಲ್ಲಿ ಮೊದಲು TO 2 ಡಿಜಿಟ್ ಡಿಸ್ಪ್ಲೇ ಪ್ಯಾನಲ್ನಲ್ಲಿ TO ಅಂತಲೂ ಮತ್ತು ಮುಂದಿನ 4 ಡಿಜಿಟ್ ಡಿಸ್ಪ್ಲೇ ಪ್ಯಾನಲ್ನಲ್ಲಿ ಒಟ್ಟು ಚಲಾಯಿತ ಮತಗಳ ಮೊತ್ತವನ್ನು ಅದು ತೋರಿಸುತ್ತದೆ. ನೀವು ಪ್ರತಿ ಗಂಟೆಗೊಮ್ಮೆ ಟೋಟಲ್ ಬಟನನ್ನು ಒತ್ತುವುದರ ಮೂಲಕ ಎಷ್ಟು ಮತಗಳು ಚಲಾವಣೆ ಆಗಿವೆ ಅನ್ನುವುದನ್ನು ನೀವು ತಿಳಿದುಕೊಳ್ಳಬಹುದು. ಕಂಟ್ರೋಲ್ ಯೂನಿಟ್ನ ಫಲಿತಾಂಶದ ವಿಭಾಗದಲ್ಲಿ ಈ ಎಲ್ಲ ಅಂಶಗಳು ಅಡಕವಾಗಿರುತ್ತವೆ. ನೀವು ನೋಡುವಂತಹ ಈ ಚಿತ್ರದಲ್ಲಿ ಕ್ಲೋಸ್ ಎಂದು ಬರೆದಿರುವಂತಹ ಬಟನ್ ಮತದಾನ ಮುಗಿದ ಮೇಲೆ ಸಾಯಂಕಾಲ ಈ ಬಟನನ್ನು ಒತ್ತುವುದರ ಮೂಲಕ ಚುನಾವಣೆ ಪ್ರಕ್ರಿಯೆ ಮುಗೀತು ಅಂತ ನೀವು ಒತ್ತಬಹುದು. ಅದಕ್ಕೂ ಮುನ್ನ ಬೆಳಗ್ಗೆ ಮಾಕ್ ಪೋಲ್ ಮಾಡುವಾಗ ಸರದಿಯ ಪ್ರಕಾರ ಎಲ್ಲ ಅಭ್ಯರ್ಥಿಗೆ ಮತಗಳನ್ನು ಚಲಾಯಿಸಿದ ಮೇಲೆ ಇದನ್ನು ಕ್ಲೋಸ್ ಮಾಡಿ ರಿಸಲ್ಟ್ ನೋಡಿ ಇದನ್ನು ಮತ್ತೆ ನೀವು ರೀಸ್ಟಾರ್ಟ್ ಮಾಡ್ಬೋದು. ಮಾಕ್ ಪೋಲ್ ಮುಗಿದಾದ ಮೇಲೆ ಒಂದು ಸಲ ಕ್ಲೋಸ್ ಒತ್ತಬೇಕಾಗ್ತದೆ. ಮತ್ತು ಚುನಾವಣೆ ಎಲ್ಲ ಮುಗಿದು ಸಾಯಂಕಾಲ 5 ಗಂಟೆ ನಂತರ ಎಲ್ಲ ಮತದಾರರು ಮತದಾನ ಚಲಾಯಿಸಿದ ಮೇಲೆ ಕ್ಲೋಸ್ ಬಟನನ್ನು ಒತ್ತಿ ಇದನ್ನು ಸೀಲ್ ಮಾಡಿ, ಯುಕ್ತವಾಗಿ ನಿರ್ದೇಶನಗಳ ಅನುಸಾರ ಸೀಲ್ ಮಾಡಿ ಇದನ್ನು ನೀವು ಮುಚ್ಚಬೇಕಾಗ್ತದೆ. ಇನ್ನು
ಇಲ್ಲಿ ಕೆಳಗೆ ತೋರಿಸಿರ್ತಕ್ಕಂತಹ 2 ಸಣ್ಣ ಸಂದುಗಳಲ್ಲಿ ದಾರ ಕಟ್ಟಿ ಸೀಲ್ ಮಾಡಲು ಈ ರಂಧ್ರಗಳನ್ನು ನಿಮಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಫಲಿತಾಂಶದ ಹೊರಬಾಗಿಲನ್ನು ತೆಗೆದ ಮೇಲೆ ಒಳಗೆ ಇನ್ನೊಂದು ಬಾಗಿಲಿರ್ತದೆ. ಇದಕ್ಕೆ 2 ಬಾಗಿಲುಗಳು, ಒಂದನ್ನು ತೆಗೆದಾಗ ನಮಗೆ ಕ್ಲೋಸ್ ರಿಸಲ್ಟ್ 1 ರಿಸಲ್ಟ್ 2 ಅಂತ ಕಾಣಿಸ್ತದೆ. ಇನ್ನೊಂದು ಬಾಗಿಲನ್ನು ತೆಗೆದಾಗ ಅಲ್ಲಿ ಕ್ಲಿಯರ್ ಬಟನ್ ಕಾಣ್ತದೆ, ಬಿಳಿ ಬಣ್ಣದ್ದು. ನೋಡಿ, ಇಲ್ಲಿ ಎಲ್ಲ ಬಟನ್ಗಳು ಬೇರೆ ಬೇರೆ ಬಣ್ಣದಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಕ್ಲೋಸ್ ಬಟನ್ ಕಪ್ಪು ಬಣ್ಣದಲ್ಲಿಯೂ, ರಿಸಲ್ಟ್ 1 ರಿಸಲ್ಟ್ 2 ಯೆಲ್ಲೋ ಕಲರ್ನಲ್ಲಿಯೂ, ಮತ್ತು ಕ್ಲಿಯರ್ ವೈಟ್ ಕಲರ್ನಲ್ಲಿಯೂ, ಬ್ಯಾಲೆಟ್ ಯೆಲ್ಲೋ ಗ್ರೀನ್ ಕಲರ್ನಲ್ಲಿಯೂ ನಾವು ಕಾಣಬಹುದಾಗಿದೆ. ಫಲಿತಾಂಶ 1 ಬಟನನ್ನು ಮಾರ್ಕ್ ಪೋಲ್ ಮುಗಿದ ಮೇಲೆ ನೀವು ಬಳಸುವುದನ್ನು ಬಿಟ್ಟರೆ ಬೇರೆ ಯಾವ ಸಂದರ್ಭದಲ್ಲೂ ಫಲಿತಾಂಶ ಬಟನ್ 1 ಒತ್ತಲೇ ಕೂಡದು. ಇನ್ನು ರಿಸಲ್ಟ್ 2 ಬಟನ್ನಂತೂ ನೀವು ಉಪಯೋಗಿಸಲೇ ಕೂಡದು. ಈಗಾಗಲೇ ಹೇಳಿರುವ ಹಾಗೆ ವಿಧಾನಸಭೆ ಮತ್ತು ಲೋಕಸಭೆ ಏಕಕಾಲದಲ್ಲಿ ಚುನಾವಣೆಗಳು ನಡೆದಾಗ ಬಳಸಬಹುದು ಅನ್ನುವ ದೂರದೃಷ್ಟಿಯಿಂದ ಇದನ್ನು ತಯಾರಿಸಲಾಗಿತ್ತಾದರೂ ಈಗ ಇದರ ಬಳಕೆ ಇಲ್ಲ. ಹೀಗಾಗಿ ರಿಸಲ್ಟ್ 2 ಬಟನನ್ನು ನೀವು ದಯವಿಟ್ಟು ಉಪಯೋಗ ಮಾಡಬೇಡಿ. ಕ್ಲಿಯರ್ ಬಟನನ್ನು ನೀವು ಬೆಳಗ್ಗೆ ಮಾರ್ಕ್ ಪೋಲ್ ಮುಗಿದ ನಂತರ, ಮಾರ್ಕ್ ಪೋಲ್ ರಿಸಲ್ಟನ್ನು ನೋಡಿದ ನಂತರ, ಅಭ್ಯರ್ಥಿಗಳಿಗೆ ಅಥವಾ ಏಜೆಂಟ್ರಿಗೆ ತೋರಿಸಿದ ನಂತರ ಅದರಲ್ಲಿರ್ತಕ್ಕಂತಹ ಕಂಟ್ರೋಲ್ ಯೂನಿಟ್ನಲ್ಲಿರ್ತಕ್ಕಂತಹ ಎಲ್ಲ ಮತಗಳನ್ನು ಅಳಿಸಿ ಹಾಕುವುದಕ್ಕಾಗಿ ಕ್ಲಿಯರ್ ಬಟನನ್ನು ಬಳಸಿ ಅವುಗಳನ್ನು ಕ್ಲಿಯರ್ ಮಾಡಬೇಕಾಗ್ತದೆ. ಹೀಗಾಗಿ ಕ್ಲಿಯರ್ ಬಟನನ್ನು ನೀವು ಬೆಳಗ್ಗೆ ಮಾರ್ಕ್ ಪೋಲ್ ಆದ ನಂತರ ಮಾತ್ರ ಒತ್ತಬೇಕು. 2 ಪೇಪರ್ ಸೀಲ್ಗಳನ್ನು ಅಳವಡಿಸುವ ಜಾಗವನ್ನು ಇಲ್ಲಿ ತೋರಿಸಲಾಗಿದೆ. 2 ಪೇಪರ್ ಸೀಲ್ಗಳನ್ನು ಅಳವಡಿಸಿ ಇದನ್ನು ಭದ್ರಪಡಿಸಿ ಚುನಾವಣೆಗಾಗಿ ಇದನ್ನು ಅಣಿ ಮಾಡಬೇಕಾಗ್ತದೆ. ಕಂಟ್ರೋಲ್ ಯೂನಿಟ್ನ ಬ್ಯಾಲೆಟ್ ವಿಭಾಗವನ್ನು ನಾವೀಗ ನೋಡೋಣ. ಬ್ಯಾಲೆಟ್ ವಿಭಾಗದಲ್ಲಿ ಮುಖ್ಯವಾಗಿ 2 ಬಟನ್ಗಳಿರ್ತವೆ. ಒಂದು ಟೋಟಲ್ ಬಟನ್, ಇನ್ನೊಂದು ಬ್ಯಾಲೆಟ್ ಬಟನ್. ಟೋಟಲ್ ಬಟನನ್ನು ಮತದಾನ ಪ್ರಾರಂಭವಾದ 1 ಗಂಟೆಯಿಂದ ಹಿಡಿದು ಸಾಯಂಕಾಲ 5 ಗಂಟೆಯವರೆಗೆ ಪ್ರತಿ ತಾಸಿಗೊಮ್ಮೆ ನೀವು ಟೋಟಲ್ ಬಟನನ್ನು ಒತ್ತಿ ಟೋಟಲ್ ಒಟ್ಟು ಎಷ್ಟು ಮತಗಳು ಚಲಾಯಿಸಲ್ಪಟ್ಟಿವೆ ಎನ್ನುವುದನ್ನು ನೀವು ನೋಡಬಹುದಾಗಿದೆ. ಬ್ಯಾಲೆಟ್ ಬಟನನ್ನು ಎಷ್ಟು ಮತದಾರರು ಬರ್ತಾರೋ ಅಷ್ಟು ಸಲ ನೀವು ಇದನ್ನು ಒತ್ತಬೇಕಾಗ್ತದೆ. ಒಬ್ಬ ಮತದಾರ ಬಂದಾಗ ಬ್ಯಾಲೆಟ್ ಬಟನನ್ನು ಒತ್ತಿ ಹೋಗಿ ಮತ ಚಲಾಯಿಸಲು ಅವನಿಗೆ ಸೂಚನೆ ಕೊಡಬೇಕು. ಹೀಗೆ ಪ್ರತಿಯೊಬ್ಬ ಮತದಾರರು ಬಂದಾಗಲೂ ಸಹ ಬ್ಯಾಲೆಟ್ ಬಟನನ್ನು ಒತ್ತಬೇಕಾಗ್ತದೆ. ಬ್ಯಾಲೆಟ್ ಬಟನನ್ನು ಒತ್ತುವುದರ ಉದ್ದೇಶ ಏನು ಅಂತಂದರೆ, ನೀವು ಒಂದು ಸಲ ಬ್ಯಾಲೆಟ್ ಬಟನನ್ನು ಒತ್ತಿದರೆ ಬ್ಯಾಲೆಟ್ ಯೂನಿಟ್ ಸಕ್ರಿಯವಾಗ್ತದೆ ಮತ್ತು ಒಂದು ಮತ ಚಲಾಯಿಸಲು ಅವಕಾಶ ಸಿಗ್ತದೆ. ಹೀಗೆ ಒಂದು ಸಲ ನೀವು ಅದನ್ನು ಪ್ರೆಸ್ ಮಾಡಿದರೆ ಅಲ್ಲಿ ಒಬ್ಬ ಮತದಾರ ಒಬ್ಬ ಅಭ್ಯರ್ಥಿಗೆ 1 ಮತವನ್ನು ಚಲಾಯಿಸುವ ಅವಕಾಶ ಪ್ರಾಪ್ತವಾಗ್ತದೆ. ಇಂತಹ ಕಾರ್ಯವನ್ನು ಇದು ನಿರ್ವಹಿಸ್ತದೆ. ಮತದಾನದ ದಿನದಂದು ಮತಗಟ್ಟೆ ಅಧ್ಯಕ್ಷಾಧಿಕಾರಿಯು ಯಂತ್ರವನ್ನು ತಯಾರಿ ಮಾಡಬೇಕಾದಂತಹ ವಿಧಾನವನ್ನು ನಾವೀಗ ತಿಳಿದುಕೊಳ್ಳೋಣ. ಪ್ರಿಪರೇಷನ್ ಆಫ್ EVM ಬೈ ಪ್ರಿಸೈಡಿಂಗ್ ಆಫೀಸರ್ಸ್. ಮತದಾನದ ದಿನದಂದು ಬೆಳಗ್ಗೆ ಮತದಾನ ಪ್ರಾರಂಭವಾಗುವುದಕ್ಕಿಂತ ಪೂರ್ವದಲ್ಲಿ ಮತಗಟ್ಟೆ ಅಧ್ಯಕ್ಷಾಧಿಕಾರಿ ಅಂದರೆ PRO ಮಾಡಬೇಕಾದಂತಹ ಕಾರ್ಯಗಳು: ಸೂಟ್ ಕೇಸ್ಗಳಿಂದ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ಗಳನ್ನು ನಿಧಾನವಾಗಿ ಲ್ಯಾಚ್ಗಳನ್ನು ಒತ್ತುವುದರ ಮೂಲಕ ಹೊರತೆಗೆಯಬೇಕು. ಬ್ಯಾಲೆಟ್ ಯೂನಿಟ್ನೊಂದಿಗೆ ಕಂಟ್ರೋಲ್ ಯೂನಿಟನ್ನು ಜೋಡಿಸಬೇಕು. ಕಂಟ್ರೋಲ್ ಯೂನಿಟ್ನ ಹಿಂಭಾಗದ ಮುಚ್ಚಳವನ್ನು ತೆರೆದು ಪವರ್ ಬಟನನ್ನು ಆನ್ ಮಾಡಬೇಕು. ಈ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಕ್ರಮ ಸಂಖ್ಯೆ 1ರ ಚಿತ್ರದಲ್ಲಿರುವ ಹಾಗೆ ನೀವು ಕಂಟ್ರೋಲ್ ಯೂನಿಟನ್ನು ಮತದಾನ ದಿನದಂದು ಬೆಳಗ್ಗೆ ಮತದಾನ ಪ್ರಾರಂಭವಾಗುವುದಕ್ಕಿಂತ ಪೂರ್ವದಲ್ಲಿ ಮೊದಲು ಫಲಿತಾಂಶದ ವಿಭಾಗದ ಹೊರಬಾಗಿಲನ್ನು ತೆರೆಯಬೇಕು, ನಂತರ ಒಳಬಾಗಿಲನ್ನು ತೆರೆಯಬೇಕು ಮತ್ತು ಅವುಗಳಿಗೆ ಯುಕ್ತವಾಗಿ ನೀವು ಮಾರ್ಕ್ ಪೋಲ್ ಮಾಡುವಂತಹ ಒಂದು ವಿಧಾನವನ್ನು ನಾವು ಮುಂದೆ ಮತದಾನದ ದಿನದಂದು ಮತದಾನಕ್ಕೆ ಪೂರ್ವದಲ್ಲಿ ಮತಯಂತ್ರದಲ್ಲಿ ಯಾವುದೇ ರೀತಿಯ ಮತಗಳು ದಾಖಲಾಗಿಲ್ಲವೆಂಬುದನ್ನು ಖಾತ್ರಿಪಡಿಸಲು
ಮತಗಟ್ಟೆಯಲ್ಲಿ ಹಾಜರಿರುವ ಏಜೆಂಟರು ಅಥವಾ ಉಮೇದುವಾರರ ಎದುರಲ್ಲಿ ಕಂಟ್ರೋಲ್ ಯೂನಿಟ್ನಲ್ಲಿರುವ ಕ್ಲಿಯರ್ ಬಟನನ್ನು ಒತ್ತಬೇಕು. ಇದರ ಉದ್ದೇಶ ಕಂಟ್ರೋಲ್ ಯೂನಿಟ್ನಲ್ಲಿ ಈ ಮೊದಲು ಯಾವುದಾದರೂ ಮತಗಳು ಚಲಾವಣೆಯಾಗಿದ್ದರೆ ಅವೆಲ್ಲವೂ ಸಹ ಖಾಲಿಯಾಗಿ ಮತಯಂತ್ರ ಖಾಲಿಯಾಗ್ತದೆ, ಯಾವುದೇ ರೀತಿಯ ಮತಗಳು ಅದರಲ್ಲಿ ದಾಖಲಾಗಿಲ್ಲ ಅನ್ನುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ನಾವೀಗ ಮಾಕ್ ಪೋಲ್ ಅಥವಾ ಅಣಕು ಮತದಾನ ಮಾಡುವ ವಿಧಾನವನ್ನು ನಾವೀಗ ನೋಡೋಣ. ಏಜೆಂಟರ ಎದುರಲ್ಲಿ ಮಾಕ್ ಪೋಲ್ ಮಾಡಿ ತೋರಿಸಬೇಕು. ಏಜೆಂಟ್ರ್ ಇರದೇ ಇದ್ದರೂ ಸಹ ಮಾಕ್ ಪೋಲ್ ಮಾಡಲೇಬೇಕು. ಅಣಕು ಮತದಾನದಲ್ಲಿ ಹಾಜರಿರುವ ಪ್ರತಿಯೊಬ್ಬ ಏಜೆಂಟನಿಗೂ ತಮ್ಮ ತಮ್ಮ ಅಭ್ಯರ್ಥಿಗೆ ಮತ ಚಲಾಯಿಸಲು ಅವಕಾಶ ನೀಡಬೇಕು. ಏಜೆಂಟರು ಹಾಜರಿರದೇ ಇದ್ದರೆ PRO ಎಲ್ಲ ಅಭ್ಯರ್ಥಿಗಳಿಗೆ ಸಮಾನ ಮತಗಳನ್ನು ಚಲಾಯಿಸಿ ಸ್ವತಃ ಯಂತ್ರದ ಕಾರ್ಯವೈಖರಿಯನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಅಂದರೆ ಪ್ರತಿಯೊಬ್ಬ ಉಮೇದುವಾರನಿಗೂ ಹಾಕಿದಂತಹ ಮತ ಚಲಾವಣೆ ಆಗುತ್ತದೋ ಇಲ್ಲವೋ ಅನ್ನುವುದನ್ನು ಖಾತ್ರಿಪಡಿಸಿಕೊಳ್ಳುವುದಕ್ಕಾಗಿ ಅಣಕು ಮತದಾನವನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತದೆ. ಅಣಕು ಮತದಾನದಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ಸಮಾನ ಮತಗಳು ಚಲಾವಣೆ ಆಗಿರುವುದನ್ನು ನೀವು ಖಾತ್ರಿಪಡಿಸಿಕೊಳ್ಳುವುದರ ಜೊತೆಗೆ ಹಾಜರಿರುವ ಏಜೆಂಟ ಅಥವಾ ಉಮೇದುವಾರರಿಗೂ ಸಹ ಖಾತ್ರಿ ಮಾಡಿಸಿಕೊಳ್ಳಬೇಕಾಗಿರುವುದು ನಿಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಅಣಕು ಮತದಾನ ಮುಕ್ತಾಯವಾದ ಮೇಲೆ ಕಂಟ್ರೋಲ್ ಯೂನಿಟ್ನಲ್ಲಿ ಕ್ಲೋಸ್ ಬಟನನ್ನು ಒತ್ತಬೇಕು. ಕ್ಲೋಸ್ ಬಟನನ್ನು ಒತ್ತಿದರೆ ಚುನಾವಣೆ ಮುಕ್ತಾಯವಾಯಿತು ಎಂದು ಅರ್ಥ. ಕಂಟ್ರೋಲ್ ಯೂನಿಟ್ನಲ್ಲಿ ಕ್ಲೋಸ್ ಬಟನ್ ಒತ್ತಿದ ಮೇಲೆ ಬ್ಯಾಲೆಟ್ ಬಟನ್ ಒತ್ತಿದರೆ ಮತಗಳು ಆಗುವುದಿಲ್ಲ. ನೋ ಎಂಬ ಡಿಸ್ಪ್ಲೇ ಕಾಣಿಸುತ್ತದೆ. ಹೀಗಾಗಿ ಕಂಟ್ರೋಲ್ ಯೂನಿಟ್ನಲ್ಲಿ ಕ್ಲೋಸ್ ಬಟನನ್ನು ಒತ್ತಿದ ನಂತರ ಏನು ಮಾಡಬೇಕು ಅನ್ನುವುದನ್ನು ಮುಂದಿನ ಸ್ಲೈಡ್ನಲ್ಲಿ ನಾವು ನೋಡೋಣ. ಮತದಾನ ಪೂರ್ವದಲ್ಲಿ ಹಾಜರಿರುವ ಉಮೇದುವಾರರು ಅಥವಾ ಏಜೆಂಟರಿಗೆ ಅಣಕು ಮತದಾನ ಮಾಡಿಯಾದ ಮೇಲೆ ಕ್ಲೋಸ್ ಬಟನನ್ನು ಒತ್ತಿದ ನಂತರ ರಿಸಲ್ಟ್ 1 ಬಟನನ್ನು ಒತ್ತಬೇಕು. ರಿಸಲ್ಟ್ 1 ಬಟನನ್ನು ಒತ್ತಿದಾಗ ಡಿಸ್ಪ್ಲೇ ಸೆಕ್ಷನ್ನಲ್ಲಿ ಕ್ರಮವಾಗಿ ಎಷ್ಟು ಜನ ಅಭ್ಯರ್ಥಿಗಳಿರ್ತಾರೋ ಅಷ್ಟು ಜನ ಅಭ್ಯರ್ಥಿಗಳಿಗೆ ದಾಖಲಾದ ಮತಗಳ ವಿವರಗಳನ್ನು ಅದು ಕ್ರಮವಾಗಿ ಫಲಿತಾಂಶ ಅದು ತೋರಿಸುತ್ತದೆ. ಡಿಸ್ಪ್ಲೇ ಸೆಕ್ಷನ್ನಲ್ಲಿ ತೋರಿಸುತ್ತದೆ. ಸೀರಿಯಲ್ ನಂಬರ್ ಪ್ರಕಾರ ಮೊದಲನೇ ಕ್ರಮ ಸಂಖ್ಯೆ 1ನೇ ಅಭ್ಯರ್ಥಿಗೆ ಎಷ್ಟು ಮತಗಳು, 2ನೇ ಅಭ್ಯರ್ಥಿಗೆ ಎಷ್ಟು ಮತಗಳು ಚಲಾವಣೆ ಆದವು, 3ನೇ 4ನೇ ಹೀಗೆ ಎಷ್ಟು ಜನ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿರುವರೋ ಅಷ್ಟು ಜನ ಅಭ್ಯರ್ಥಿಗಳಿಗೆ ಹಾಕಿದ ಮತಗಳ ವಿವರವನ್ನು ಫಲಿತಾಂಶದಲ್ಲಿ ತೋರಿಸಬೇಕು. ಹೀಗಾಗಿ ಆಗ ಖಾತ್ರಿ ಆಗ್ತದೆ. ಪ್ರತಿಯೊಬ್ಬ ಏಜೆಂಟನಿಗೂ ತಾನು ಪ್ರತಿನಿಧಿಸುವಂತಹ ಉಮೇದುವಾರನಿಗೆ ಮತ ಚಲಾವಣೆ ಆಗ್ತದೆ ಅನ್ನುವಂತಹ ಖಾತ್ರಿ ಅವನಲ್ಲಿ ಮೂಡ್ತದೆ. ಅಣಕು ಮತದಾನ ನೆರವೇರಿಸುವಂತಹ ಪದ್ಧತಿಯನ್ನು ನಾವಿಲ್ಲಿ ವಿವರವಾಗಿ ನೋಡೋಣ. ಕ್ರಮವಾಗಿ 1, 2, 3, 4, 5 ಏನು ಬಟನ್ ಸಂಖ್ಯೆಗಳಿವೆ ಅವುಗಳ ಪ್ರಕಾರವೇ ಅಣಕು ಮತದಾನವನ್ನು ಮಾಡಬೇಕು. ಮೊದಲು ಮತಗಟ್ಟೆಯಲ್ಲಿ ಚುನಾವಣೆಯ ಪೂರ್ವದಲ್ಲಿ ಅಭ್ಯರ್ಥಿಗಳು ಅಥವಾ ಏಜೆಂಟರ ಸಮ್ಮುಖದಲ್ಲಿ ಕಂಟ್ರೋಲ್ ಯೂನಿಟ್ನ ರಿಸಲ್ಟ್ ಸೆಕ್ಷನನ್ನು ಓಪನ್ ಮಾಡಿ ಹೊರಬಾಗಿಲು ಒಳಬಾಗಿಲು ಎರಡನ್ನು ಓಪನ್ ಮಾಡಿದ ಮೇಲೆ ಅಲ್ಲಿ ಬಿಳಿ ಬಣ್ಣದ ಕ್ಲಿಯರ್ ಬಟನನ್ನು ಒತ್ತಬೇಕಾಗ್ತದೆ. ಕ್ಲಿಯರ್ ಬಟನನ್ನು ಒತ್ತಿಯಾದ ಮೇಲೆ ಅಲ್ಲಿ ಮತಯಂತ್ರದಲ್ಲಿ ಈ ಮೊದಲು ದಾಖಲಾದ ಎಲ್ಲ ಮತಗಳು ಅಳಿಸಿ ಹೋಗ್ತವೆ. ಆದಮೇಲೆ ಬ್ಯಾಲೆಟ್ ಯೂನಿಟ್ ಬಟನನ್ನು ಒತ್ತಬೇಕು. ಬ್ಯಾಲೆಟ್ ಯೂನಿಟ್ ಬಟನನ್ನು ಒತ್ತಿದ ತಕ್ಷಣ ಬ್ಯಾಲೆಟ್ ಯೂನಿಟ್ನಲ್ಲಿ ಅಂದರೆ ಅಭ್ಯರ್ಥಿಗಳ ಎದುರಿಗಿರುವ ಬಟನನ್ನು ಒತ್ತಲಿಕ್ಕೆ ಏಜೆಂಟ್ರಿಗೆ ಹೇಳಬೇಕು. ಏಜೆಂಟ್ರು ಇರದೇ ಇದ್ದರೆ ಪೋಲಿಂಗ್ ಅಧಿಕಾರಿಗಳು ಯಾರಾದರೂ ಆ ಕಾರ್ಯವನ್ನು ನೆರವೇರಿಸ್ಬೋದು. ಹೀಗೆ ಒಂದು ಬ್ಯಾಲೆಟ್ ಒಬ್ಬ ಅಭ್ಯರ್ಥಿಗೆ ಮತ, ಒಂದು ಬ್ಯಾಲೆಟ್ ಒಬ್ಬ ಅಭ್ಯರ್ಥಿಗೆ ಮತ, ಒಂದು ಬ್ಯಾಲೆಟ್ ಮತ್ತೊಬ್ಬ ಅಭ್ಯರ್ಥಿಗೆ ಮತ, ಹೀಗೆ ಎಲ್ಲ ಅಭ್ಯರ್ಥಿಗಳಿಗೂ ಸಮಾನವಾದಂತಹ ಮತಗಳನ್ನು ಚಲಾಯಿಸಿ ಆದ ಮೇಲೆ ಮೂರನೇ ಹಂತವಾಗಿ ಕ್ಲೋಸ್ ಬಟನನ್ನು ಒತ್ತಬೇಕು. ಕ್ಲೋಸ್ ಬಟನನ್ನು ಒತ್ತಿ ಆದಮೇಲೆ ಎಲ್ಲರೆದುರಲ್ಲಿ ರಿಸಲ್ಟ್
1 ಬಟನನ್ನು ಒತ್ತಬೇಕು. ರಿಸಲ್ಟ್ 1 ಬಟನನ್ನು ಒತ್ತಿದಾಗ ಡಿಸ್ಪ್ಲೇ ಸೆಕ್ಷನ್ನಲ್ಲಿ ತೆರೆಯ ಮೇಲೆ ಪ್ರತಿಯೊಬ್ಬ ಅಭ್ಯರ್ಥಿಗೂ ದಾಖಲಾದಂತಹ ಮತಗಳ ವಿವರಗಳು ಮೂಡುತ್ತವೆ. ಆಗ ಎಲ್ರಿಗೂ ಈ ಮತಯಂತ್ರ ಸರಿಯಾಗಿದೆ ಅನ್ನುವುದು ಖಾತ್ರಿಯಾಗ್ತದೆ. ಖಾತ್ರಿ ಆದಮೇಲೆ ಮತ್ತೊಮ್ಮೆ ಕೊನೆಗೆ ಕ್ಲಿಯರ್ ಬಟನನ್ನು ಒತ್ತಬೇಕು. ಇಲ್ಲಿ ಕ್ಲಿಯರ್ ಬಟನನ್ನು ಒತ್ತುವ ಉದ್ದೇಶ ಅಣಕು ಮತದಾನದಲ್ಲಿ ಮಾಡಿದ ಮತಗಳೆಲ್ಲವೂ ಸಹ ಖಾಲಿಯಾಗಬೇಕು ಅಂತ. ಈ ರೀತಿ ಖಾಲಿ ಮಾಡಿದ ಮೇಲೆ ಕಂಟ್ರೋಲ್ ಯೂನಿಟ್ನ ಒಳಬಾಗಿಲು ಹೊರಬಾಗಿಲು ಎರಡನ್ನು ಯುಕ್ತವಾಗಿ ನಿಯಮಾನುಸಾರ ಸೀಲ್ ಮಾಡಬೇಕು. ಅಣಕು ಮತದಾನ ಮುಗಿದ ಮೇಲೆ ನಿಜವಾದ ಮತದಾನಕ್ಕೆ ಯಂತ್ರವನ್ನು ಸಿದ್ಧಪಡಿಸುವುದು ಹೇಗೆ ಅನ್ನುವುದನ್ನು ಈಗ ನಾವು ತಿಳಿದುಕೊಳ್ಳೋಣ. ಕ್ಲಿಯರ್ ಬಟನ್ ಒತ್ತಿ ತೆರೆಯಲ್ಲಿ ಮೂಡಿರುವುದನ್ನು ತೋರಿಸಿ. ಕ್ಲಿಯರ್ ಬಟನ್ ಒತ್ತಿದ ಮೇಲೆ ಅಲ್ಲಿ ಎಲ್ಲ 00 ಆಗ್ತದೆ. ಸೀರಿಯಲ್ ನಂಬರ್ ಅಭ್ಯರ್ಥಿ 0, ಸೀರಿಯಲ್ ನಂಬರ್ ಅಭ್ಯರ್ಥಿ 2 0, 3 0, 4 0 ಹೀಗೆ ಎಷ್ಟು ಜನ ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿರ್ತಾರೋ ಅಷ್ಟು ಜನಕ್ಕೆ ಯಾವುದೇ ಮತಗಳಿಲ್ಲ ಅನ್ನುವುದನ್ನು ತೋರಿಸಿಯಾದ ಮೇಲೆ ಹಿಂಭಾಗದಲ್ಲಿರುವ ಪವರ್ ಬಟನನ್ನು ಆಫ್ ಮಾಡಿ. ಇದು ಬಹಳ ಮುಖ್ಯ. ಒಂದು ವೇಳೆ ಪವರ್ ಬಟನ್ ಆನ್ ಇದ್ದು ನೀವು ಅದನ್ನು ತಯಾರು ಮಾಡುವಾಗ ಬ್ಯಾಲೆಟ್ ಯೂನಿಟ್ ಬಟನ್ ಪ್ರೆಸ್ ಆಗಿ ಮತ್ತು ಬ್ಯಾಲೆಟ್ ಯೂನಿಟ್ನಲ್ಲಿ ಒಂದು ಬಟನ್ ಪ್ರೆಸ್ ಆದರೆ ಒಬ್ಬ ಅಭ್ಯರ್ಥಿಗೆ ಒಂದು ಮತ ಚಲಾವಣೆ ಆಗ್ತದೆ. ಹೀಗಾಗಿ ಇದು ಬಹಳ ಇಂಪಾರ್ಟೆಂಟ್. ಹಿಂಭಾಗದಲ್ಲಿನ ಪವರ್ ಬಟನನ್ನು ದಯವಿಟ್ಟು ಕಡ್ಡಾಯವಾಗಿ ಆಫ್ ಮಾಡಿ. ಆಫ್ ಮಾಡಿ ಆದಮೇಲೆ ಫಲಿತಾಂಶ ವಿಭಾಗದ ಒಳಬಾಗಿಲಿನ ನಿಗದಿತ ಫ್ರೇಮ್ನಲ್ಲಿ 2 ಗ್ರೀನ್ ಪೇಪರ್ ಸೀಲ್ಗಳನ್ನು ಅಳವಡಿಸಿ ಅದನ್ನು ಭದ್ರಪಡಿಸಿ. ಪೇಪರ್ ಸೀಲ್ ಅಳವಡಿಸಿದ ಮೇಲೆ ಒಳಬಾಗಿಲನ್ನು ಮುಚ್ಚಿ 2 ಪೇಪರ್ ಸೀಲ್ಗಳ ಕೊನೆಗಳು ಹೊರಗಿರುವುದನ್ನು ಮತ್ತು ಪೇಪರ್ ಸೀಲ್ನ ಸೀರಿಯಲ್ ನಂಬರ್ ಮೇಲೆ ಬರುವಂತೆ ಖಾತ್ರಿ ಮಾಡಿಕೊಳ್ಳಿ ಮತ್ತು ಅದನ್ನು ಆ ರೀತಿಯಾಗಿ ನೀವು ಮೊದಲೇ ಸಿದ್ಧಪಡಿಸಿಟ್ಟುಕೊಂಡು ಜೋಡಿಸಿ. ಗ್ರೀನ್ ಪೇಪರ್ ಸೀಲನ್ನು ಅಳವಡಿಸುವುದು ಹೇಗೆ ಅನ್ನುವುದನ್ನು ಈ ಚಿತ್ರದಲ್ಲಿ ನಾವು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ವಿಶೇಷ ದಾರದೊಂದಿಗೆ ಒಳಬಾಗಿಲಿನ ಫ್ರೇಮ್ನಲ್ಲಿ ಗ್ರೀನ್ ಪೇಪರ್ ಸೀಲನ್ನು ಅಳವಡಿಸಿ ಭದ್ರಪಡಿಸಿ. ಚಿತ್ರದಲ್ಲಿ ತೋರಿಸಿರುವ ಹಾಗೆ ಗ್ರೀನ್ ಪೇಪರ್ ಸೀಲ್ ಹೊರಬರುವಂತೆ ಇಟ್ಟು ಫಲಿತಾಂಶ ವಿಭಾಗದ ಹೊರಬಾಗಿಲನ್ನು ಮುಚ್ಚಿ ಅದಕ್ಕೆ ವಿಳಾಸ ಚೀಟಿಯನ್ನು ಕಟ್ಟಿ ಭದ್ರಪಡಿಸಿ. ಹೊರಗಿನ ಪೇಪರ್ ಸೀಲ್ ಕ್ರಮವಾಗಿ ಸುತ್ತಿ ಅದನ್ನು ಭದ್ರಪಡಿಸಿ. ಉದ್ದನೆಯ ಪೇಪರ್ ಸೀಲಿನ ಮೇಲೆ ABCD ಎಂದು ಕ್ರಮವಾಗಿ ಬರೆದಿರಲಾಗಿರುತ್ತದೆ. ಹೀಗಾಗಿ ನೀವು ಒಂದು ಸಲ ಅದನ್ನು ಪ್ರಾಯೋಗಿಕವಾಗಿ ಪೇಪರ್ ಸೀಲನ್ನು ಭದ್ರಪಡಿಸುವುದು ಹೇಗೆ ಅನ್ನುವುದನ್ನು ಪ್ರಾಯೋಗಿಕವಾಗಿ ನೀವು ಮಾಡಿ ಅದನ್ನು ಕಲಿತು ನೀವು ಅದನ್ನು ಖಾತ್ರಿ ಮಾಡಿಕೊಳ್ಳಿ. ರಾಜ್ಯ ಚುನಾವಣಾ ಆಯೋಗವು ನಿಗದಿಪಡಿಸಿರುವ ಹಾಗೆ ಮತದಾರ ರಹಸ್ಯವಾಗಿ ಮತ ಚಲಾಯಿಸಲು ನಿಗದಿಪಡಿಸಿದ ಸ್ಥಳದಲ್ಲಿ ಬ್ಯಾಲೆಟಿಂಗ್ ಯೂನಿಟನ್ನು ಮತ್ತು ಕಂಟ್ರೋಲ್ ಯೂನಿಟನ್ನು ಮತಗಟ್ಟೆಯ ಅಧಿಕಾರಿಯ ಟೇಬಲ್ ಮೇಲಿಡಿ. ಬ್ಯಾಲೆಟಿಂಗ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ಮಧ್ಯೆ ಕೇಬಲ್ನ ಮೂಲಕ ಸಂಪರ್ಕ ಕಲ್ಪಿಸಿ. ಕಂಟ್ರೋಲ್ ಯೂನಿಟ್ನ ಹಿಂಭಾಗದಲ್ಲಿರುವ ಪವರ್ ಬಟನ್ ಆನ್ ಮಾಡಿ. ಕಂಟ್ರೋಲ್ ಯೂನಿಟ್ನ ಹಿಂಭಾಗದ ಕವರನ್ನು ಮುಚ್ಚಿ. ಯಾವುದೇ ಕಾರಣಕ್ಕೂ ಮತದಾರ ಮತ ಚಲಾಯಿಸುವುದು ಯಾರಿಗೂ ಕಾಣದ ರೀತಿಯಲ್ಲಿರಲಿ. ಚುನಾವಣಾ ಆಯೋಗದಿಂದ ಅನುಮತಿ ಪಡೆದ ಪತ್ರಕರ್ತರು ಅಥವಾ ಛಾಯಾಗ್ರಾಹಕರು ಅಥವಾ ವಿಡಿಯೋಗ್ರಾಫರ್ ಬಂದರೂ ಸಹ ಅವರು ವಿಡಿಯೋ ಮಾಡುವುದು, ಫೋಟೋ ತೆಗೆಯುವುದು ಯಾವ ಕಾರಣಕ್ಕೂ ಒಬ್ಬ ಮತದಾರ ಯಾರಿಗೆ ಮತ ಚಲಾಯಿಸಿದ ಅನ್ನುವುದು ಗೊತ್ತಾಗದಂತೆ ನಿಗಾವಹಿಸಿ. ಮತದಾರ ತನ್ನ ಮತ ಚಲಾಯಿಸುವುದು ಅತ್ಯಂತ ರಹಸ್ಯವಾಗಿರಬೇಕು. ಇದು ಅವನ ಹಕ್ಕು ಕೂಡ. ಹೀಗಾಗಿ ಯಾವುದೇ ಹಂತದಲ್ಲಿ ಒಬ್ಬ ಮತದಾರ ಮತ ಚಲಾಯಿಸುವುದು ಯಾರಿಗೂ ಕಾಣುವಂತಿರಬಾರದು. ಅದನ್ನು ಮತಗಟ್ಟೆಯ ಅಧ್ಯಕ್ಷಾಧಿಕಾರಿ ಖಾತ್ರಿಪಡಿಸಿಕೊಳ್ಳಬೇಕು ಮತ್ತು ಅದರ ಮೇಲೆ ಯಾವಾಗಲೂ ನಿಗಾ ವಹಿಸಬೇಕು. ಹೀಗೆ ಕ್ರಮವಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮತದಾನ ನಿರಾತಂಕವಾಗಿ ನಡೆಯುವಂತೆ ಮತ್ತು ಯಾವುದೇ ಕಾರಣಕ್ಕೂ ಮತದಾನ ಮಧ್ಯದಲ್ಲಿ ನಿಲ್ಲದಂತೆ ಅಧ್ಯಕ್ಷಾಧಿಕಾರಿಗಳು ಆ ಕಾರ್ಯವನ್ನು ನೆರವೇರಿಸಬೇಕು.
ಊಟಕ್ಕಾಗಿ ಅಥವಾ ಚಹಾ ಕುಡಿಯುವುದಕ್ಕಾಗಿ ಕಾಫಿ ಕುಡಿಯುವುದಕ್ಕಾಗಿ ಯಾವುದೇ ರೀತಿಯ ವಿರಾಮ ಇರುವುದಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿಗದಿಪಡಿಸಿದಂತಹ ಸಮಯದವರೆಗೆ ಮತದಾನ ಕಾರ್ಯ ನಿರಾತಂಕವಾಗಿ ನಡೆಯಲೇಬೇಕು. ಈಗ ಮತದಾನದ ಮುಕ್ತಾಯದಲ್ಲಿ ಏನು ಮಾಡಬೇಕು ಅನ್ನುವಂತಹ ಕಾರ್ಯವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮತದಾನ ಮುಕ್ತಾಯವಾದ ಮೇಲೆ ಕ್ಲೋಸ್ ಬಟನ್ ಮೇಲಿರುವ ಕ್ಯಾಪನ್ನು ತೆಗೆಯಿರಿ ಮತ್ತು ಏಜೆಂಟರ ಸಮ್ಮುಖದಲ್ಲಿ ಕ್ಲೋಸ್ ಬಟನನ್ನು ಒತ್ತಿ. ಕ್ಲೋಸ್ ಬಟನ್ ಒತ್ತುವುದರ ಅರ್ಥ ಮತದಾನ ಮುಕ್ತಾಯವಾಯಿತು ಎಂದರ್ಥ. ಹಾಗೂ ಒಟ್ಟು ಚಲಾವಣೆಯಾದ ಮತಗಳು ತೆರೆಯ ಮೇಲೆ ಮೂಡಿರುವುದನ್ನು ತೋರಿಸಿ ಮತ್ತು ನೀವು ಖಾತ್ರಿಪಡಿಸಿಕೊಳ್ಳಿ. ಒಂದು ಸಲ ಕ್ಲೋಸ್ ಬಟನ್ ಒತ್ತಿದರೆ ಮತ್ತೆ ಯಾವ ಮತವೂ ಸಹ ದಾಖಲಿಸಲು ಸಾಧ್ಯವಿಲ್ಲ. ಇದು ನಿಮಗೆ ಚೆನ್ನಾಗಿ ನೆನಪಿರಲಿ. ಮತದಾನ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ರಬ್ಬರ್ ಬಟನ್ ತೆಗೆದು ಕ್ಲೋಸ್ ಬಟನ್ ಅನ್ನು ಅದು ಆಗಿಲ್ಲ. ಒಂದು ವೇಳೆ ನೀವು ಆ ಬಟನನ್ನು ಒತ್ತಿದರೆ ಕಂಟ್ರೋಲ್ ಯೂನಿಟ್ನಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಮತಗಳನ್ನು ದಾಖಲಿಸಲು ಸಾಧ್ಯವಿಲ್ಲ ಎಂಬುದು ನಿಮಗೆ ನೆನಪಿರಲಿ. ಮತದಾನದ ಮುಕ್ತಾಯದ ಸಂದರ್ಭದಲ್ಲಿ ಕಂಟ್ರೋಲ್ ಯೂನಿಟ್ನ ಹಿಂಭಾಗದ ಕವರ್ ತೆರೆದು ಪವರ್ ಬಟನ್ ಆಫ್ ಮಾಡಿ. ಮತ್ತೊಂದು ಸಲ ಕೇಳಿಸಿಕೊಳ್ಳಿ. ಕಂಟ್ರೋಲ್ ಯೂನಿಟ್ನ ಹಿಂಭಾಗದ ಕವರ್ ತೆರೆದು ಪವರ್ ಬಟನ್ ಆಫ್ ಮಾಡಿ. ಏಕೆಂದರೆ ಪವರ್ ಬಟನ್ ನೀವು ಆಫ್ ಮಾಡದೇ ಇದ್ದರೆ ಅದು ಬ್ಯಾಟ್ರಿ ನಿರಂತರವಾಗಿ ಚಾಲೂ ಇದ್ದು ಮತ ಎಣಿಕೆಯ ಸಂದರ್ಭದಂದು ಕೌಂಟಿಂಗ್ ದಿನದಂದು ಕಂಟ್ರೋಲ್ ಯೂನಿಟ್ ಆನ್ ಆಗೋದಿಲ್ಲ, ಅಷ್ಟೊತ್ತಿಗೆ ಆಫ್ ಆಗಿರ್ತದೆ. ಹೀಗಾಗಿ ನೀವು ಕಂಟ್ರೋಲ್ ಯೂನಿಟ್ನಲ್ಲಿ ಪವರ್ ಬಟನ್ ಆಫ್ ಮಾಡಲೇಬೇಕು. ಅದನ್ನು ಆಫ್ ಮಾಡಿದ ಮೇಲೆ ಬ್ಯಾಲೆಟ್ ಯೂನಿಟ್ನೊಂದಿಗೆ ಜೋಡಿಸಿರುವ ಕೇಬಲನ್ನು ಬೇರ್ಪಡಿಸಿ ಕಂಟ್ರೋಲ್ ಯೂನಿಟನ್ನು ಸ್ಟ್ರಿಪ್ ಸೀಲ್ ಸಹಿತ ಮತ್ತು ಬ್ಯಾಲೆಟ್ ಯೂನಿಟ್ಗಳನ್ನು ಅವುಗಳಿಗಾಗಿ ವಿನ್ಯಾಸಗೊಳಿಸಿದ ವಿಶೇಷ ಸೂಟ್ ಕೇಸ್ಗಳಲ್ಲಿ ಜಾಗರೂಕತೆಯಿಂದ ಅವುಗಳನ್ನು ಇಡಿ. ಸೂಟ್ ಕೇಸ್ಗಳನ್ನು ಸೀಲ್ ಮಾಡಿ ಅವುಗಳಿಗೆ ವಿಳಾಸ ಚೀಟಿಗಳನ್ನು ಲಗತ್ತಿಸಿ. ಅಂದರೆ ಮತಗಟ್ಟೆಯ ಸಂಖ್ಯೆ, ಮತಗಟ್ಟೆಯ ಹೆಸರು ಮುಂತಾದ ವಿವರಗಳನ್ನೊಳಗೊಂಡಂತಹ ಚೀಟಿಯನ್ನು ಅದಕ್ಕೆ ನೀವು ಲಗತ್ತಿಸಿ. ಮತದಾನ ನಡೆಯುವಂತಹ ಸಂದರ್ಭದಲ್ಲಿ ನಿಮಗೆ ಕೆಲವು ಸಮಸ್ಯೆಗಳು ಆಗಬಹುದು. ಉದಾಹರಣೆಗೆ ಬ್ಯಾಲೆಟ್ ಬಟನ್ ಒತ್ತಿದ ಮೇಲೆ ಬ್ಯಾಲೆಟ್ ಯೂನಿಟ್ ಸಕ್ರಿಯ ಆಗ್ತದೆ. ಆಗ ಮತ ಚಲಾಯಿಸಲು ಬಂದಿರತಕ್ಕಂತಹ ಮತದಾರ ಅಥವಾ ಕೊನೆಯ ಮತದಾರ ಮತ ಚಲಾಯಿಸಲು ನಿರಾಕರಿಸಿದರೆ ಅಥವಾ ಮತ ಚಲಾಯಿಸದೇ ಇದ್ದರೆ ಕಂಟ್ರೋಲ್ ಯೂನಿಟ್ನಲ್ಲಿ ಕೆಂಪು ದೀಪ ಅಂದರೆ ಬಿಜಿ ಲ್ಯಾಂಪ್ ತೋರಿಸ್ತಿರ್ತದೆ. ಹೀಗಾಗಿ ಅದನ್ನು ಹಾಗೆ ಇದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನು ತಿಳಿದಿರಬೇಕು. ಹಾಗೆ ಮತದಾನ ಮುಕ್ತಾಯವಾದ ಮೇಲೆ ಆಕಸ್ಮಿಕವಾಗಿ ಬ್ಯಾಲೆಟ್ ಬಟನ್ ಒತ್ತಲ್ಪಟ್ಟರೆ, ಈ ಎರಡೂ ಸಮಸ್ಯೆಗಳು ಬಂದಾಗ ನೀವು ಮಾಡಬೇಕಾದಂತಹ ಕಾರ್ಯ ಏನು ಅಂದರೆ ಕಂಟ್ರೋಲ್ ಯೂನಿಟ್ನ ಹಿಂಭಾಗದ ಪವರ್ ಆನ್ ಬಟನ್ ಏನಿರ್ತದೆ ಆ ಕವರನ್ನು ತೆಗೆದು ಪವರನ್ನು ಆಫ್ ಮಾಡಿ ಮತ್ತೆ ಆನ್ ಮಾಡಿದರೆ ಅಲ್ಲಿ ಯಾವುದೇ ರೀತಿಯ ಕಾನೂನಿನ ತೊಡಕುಗಳು ಉಂಟಾಗುವುದಿಲ್ಲ, ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ. ಹೀಗಾಗಿ ಬ್ಯಾಲೆಟ್ ಬಟನ್ ಸಕ್ರಿಯವಾದ ಮೇಲೆ ಮತದಾರ ಅಥವಾ ಕೊನೆಯ ಮತದಾರ ಮತ ಚಲಾಯಿಸದೇ ಇದ್ದರೆ ನೀವು ಕಂಟ್ರೋಲ್ ಯೂನಿಟ್ನಲ್ಲಿ ಪವರ್ ಬಟನನ್ನು ಆಫ್ ಮಾಡಿ ಮತ್ತು ಆನ್ ಮಾಡಿ. ಮತದಾನ ಮುಕ್ತಾಯವಾದ ಮೇಲೆ ಆಕಸ್ಮಿಕವಾಗಿ ಬ್ಯಾಲೆಟ್ ಬಟನ್ ಒತ್ತಲ್ಪಟ್ಟಾಗಲೂ ಸಹ ನೀವು ಕಂಟ್ರೋಲ್ ಯೂನಿಟ್ನ ಹಿಂಭಾಗದ ಕವರನ್ನು ಓಪನ್ ಮಾಡಿ ನೀವು ಅಲ್ಲಿ ಪವರ್ ಬಟನನ್ನು ಆಫ್ ಮಾಡಿ ಮತ್ತು ಆನ್ ಮಾಡಿ ಸಮಸ್ಯೆ ಬಗೆಹರಿಯುತ್ತದೆ. ನೋಡಿ, ಈ ಸಮಸ್ಯೆಗೆ ಪರಿಹಾರ ಇಲ್ಲಿದೆ. ಕಂಟ್ರೋಲ್ ಯೂನಿಟ್ನಲ್ಲಿ ಬಿಜಿ ದೀಪ ಬೆಳಗುವುದನ್ನು ನಿಲ್ಲಿಸಲು ಕಂಟ್ರೋಲ್ ಯೂನಿಟ್ನ ಹಿಂಭಾಗದ ಕವರ್ ತೆರೆದು ಪವರ್ ಬಟನ್ ಆಫ್ ಮಾಡಿ ಮತ್ತೆ ಮತದಾನವನ್ನು ಮುಂದುವರಿಸಿ. ಮಧ್ಯದಲ್ಲಾಗಿದ್ದರೆ ಕೊನೆಗಾದರೆ ಪವರ್ ಬಟನ್ ಆಫ್ ಮಾಡಿ ಕೇಬಲ್ ಸಂಪರ್ಕ ತೆಗೆದು ಮತದಾನವನ್ನು ಮುಕ್ತಾಯಗೊಳಿಸಿ. ಕಂಟ್ರೋಲ್ ಯೂನಿಟ್ನ
ಡಿಸ್ಪ್ಲೇ ಸೆಕ್ಷನ್ನಲ್ಲಿ ಮೂಡುವ ಸಂದೇಶಗಳ ಮಾದರಿಗಳು. ಮೊದಲನೆಯದು NP ಅಂದರೆ ಒಂದು ಮತಕ್ಷೇತ್ರದಿಂದ ಸ್ವೀಕರಿಸಲು ಈ ಮತಯಂತ್ರ ಸಿದ್ಧವಾಗಿದೆ ಅಂತ ಅರ್ಥ. NP 001 ಅಂದರೆ ನಂಬರ್ ಆಫ್ ಪೋಲಿಂಗ್ 1 ಅಂತ. ಇಲ್ಲಿ ಈಗಾಗಲೇ ಹೇಳಿರುವ ಹಾಗೆ ವಿಧಾನಸಭೆ ಮತ್ತು ಲೋಕಸಭೆ ಎರಡೂ ಚುನಾವಣೆಗಳು ನಡೆದಾಗ ಇಲ್ಲಿ 02 ಅಂತಿರ್ತದೆ, ಆದರೆ ಆ ಸಂಭವ ಇಲ್ಲೇ ಇಲ್ಲ. ಹೀಗಾಗಿ NP 0001 ಅಂದರೆ ಒಂದು ಮತಕ್ಷೇತ್ರದ ಮತಗಳನ್ನು ಸ್ವೀಕರಿಸಲು ಈ ಯಂತ್ರ ಸಿದ್ಧವಾಗಿದೆ ಎಂದರ್ಥ. CD 0004 CD ಅಂದರೆ ಕ್ಯಾಂಡಿಡೇಟ್, 0004 ಅಂದರೆ 4 ಅಭ್ಯರ್ಥಿಗಳಿಗಾಗಿ ಈ ಯಂತ್ರವನ್ನು ಸಿದ್ಧಪಡಿಸಲಾಗಿದೆ ಎಂದರ್ಥ. TO 1087 ಎಂದರೆ TO ಅಂದರೆ ಟೋಟಲ್, 1087 ಅಂದರೆ ಒಟ್ಟು ಚಲಾವಣೆಯಾದ ಮತಗಳು, ಈ ಯಂತ್ರದಲ್ಲಿ ದಾಖಲಾಗಿರ್ತಕ್ಕಂತಹ ಮತಗಳು. ಅದು ಬೆಳಗ್ಗೆ ಚುನಾವಣೆ ಮತದಾನ ಪ್ರಾರಂಭವಾದ ಗಂಟೆಗೊಂದು ಸಲ ಆಗ್ಬೋದು ಅಥವಾ ಚುನಾವಣೆ ಮುಗಿದ ಮೇಲೆ ಆಗ್ಬೋದು. ಎಷ್ಟು ಸಲ ಬೇಕಾದರೂ ಸಹ ಟೋಟಲ್ ಬಟನನ್ನು ಒತ್ತುವುದರ ಮೂಲಕ ಕಂಟ್ರೋಲ್ ಯೂನಿಟ್ನಲ್ಲಿ ಒಟ್ಟು ಚಲಾವಣೆಯಾದ ಮತಗಳ ದಾಖಲೆಯನ್ನು ಅಧಿಕಾರಿಗಳು ಪಡೆಯಬಹುದು ಮತ್ತು ಮೇಲಾಧಿಕಾರಿಗಳು ಕೇಳಿದಾಗ ಅದನ್ನು ತೋರಿಸಬಹುದಾಗಿದೆ. 040002 ಅಂದರೆ ಕ್ರಮ ಸಂಖ್ಯೆ 4ರ ಅಭ್ಯರ್ಥಿಗೆ ಒಟ್ಟು ಚಲಾಯಿತ ಮತಗಳು ಎಂಬ ಸಂದೇಶವನ್ನು ಇದು ತೋರಿಸುತ್ತದೆ. ಇದು ಯಾವಾಗ ಮಾಕ್ ಪೋಲ್ ನಡೆದಾಗ ಮಾತ್ರ ಇಂತಹ ಡಿಸ್ಪ್ಲೇ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾವ ಸಂದರ್ಭದಲ್ಲೂ ಸಹ ನೀವು ಈ 04002 ಬರುವ ಸಾಧ್ಯತೆಗಳಿರೋದಿಲ್ಲ. ಮಾಕ್ ಪೋಲ್ನಲ್ಲಿ ಮಾತ್ರ ಇದು ಸಾಧ್ಯ. ಈಗ ಕೊನೆಯಲ್ಲಿ ತೋರಿಸ್ತಿರ್ತಕ್ಕಂತಹ ಡಾಟ್ 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 ಈ ಥರದ ಒಂದು ಡಿಸ್ಪ್ಲೇ ತೋರಿಸಿದರೆ ಬ್ಯಾಟ್ರಿ ವೀಕ್ ಆಗಿದೆ, ಅದನ್ನು ಬದಲಾಯಿಸಬೇಕು ಅನ್ನುವಂಥ ಸಂದೇಶ ಬರ್ತದೆ. ಈ ರೀತಿ ಏನಾದರೂ ನಿಮ್ಮ ಒಂದು ಕಂಟ್ರೋಲ್ ಯೂನಿಟ್ನಲ್ಲಿ ತೋರಿಸಿದರೆ ತಕ್ಷಣ ನೀವು ನಿಮ್ಮ ರೂಟ್ ಆಫೀಸರನ್ನು ಸಂಪರ್ಕಿಸಿ ಅವರಲ್ಲಿರ್ತಕ್ಕಂತಹ ಎಡಿಷ್ನಲ್ ಬ್ಯಾಟ್ರಿ ಅಥವಾ ಇನ್ನೊಂದು ಕಂಟ್ರೋಲ್ ಯೂನಿಟನ್ನು ಪಡೀಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಅಲ್ಲಿ ಹೆಚ್ಚುವರಿಯಾಗಿ ಪ್ರತಿಯೊಂದು ಚುನಾವಣೆಯಲ್ಲಿ ಹೆಚ್ಚುವರಿಯಾಗಿ ಅಥವಾ ರಿಸರ್ವ್ ಕಂಟ್ರೋಲ್ ಯೂನಿಟ್ಸ್ ಇರ್ತವೆ, ಅದನ್ನು ಅವರು ಪೂರೈಸ್ತಾರೆ. ಆದರೆ ಇಂತಹ ಸಾಧ್ಯತೆಗಳು ಬಹಳ ಕಡಿಮೆ. ಕಂಟ್ರೋಲ್ ಯೂನಿಟ್ನ ಡಿಸ್ಪ್ಲೇ ಸೆಕ್ಷನ್ ಮೇಲೆ ಈ ಥರದ ಸಂದೇಶಗಳು ಮೂಡಬಹುದು. LE ಅಂದರೆ ಲಿಂಕ್ಡ್ ಎರರ್, ಅಂದರೆ ಬ್ಯಾಲೆಟ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ನನ್ನು ಕ್ರಮವಾಗಿ ಕೇಬಲನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿಲ್ಲ ಅಥವಾ ಸ್ಲೈಡ್ ಸ್ವಿಚ್ ಸರಿಯಾಗಿ ಸೆಟ್ ಮಾಡಿಲ್ಲ. ಸ್ಲೈಡ್ ಸ್ವಿಚ್ ಅಂದರೆ ಬ್ಯಾಲೆಟ್ ಯೂನಿಟ್ನಲ್ಲಿ ಒಂದೇ ಬ್ಯಾಲೆಟ್ ಯೂನಿಟ್ ಇದ್ದರೆ ಒಂದಿರ್ತದೆ, ಎರಡಿದ್ದರೆ ಎರಡಿರ್ತದೆ. ಅಲ್ಲಿ ನೀವು ಒಂದರ ಬದಲಾಗಿ ಎರಡಿದ್ದರೆ ಅಲ್ಲಿ ಲಿಂಕ್ಡ್ ಎರರ್ ಅಂತ ಬರ್ತದೆ. ಅದೇ ರೀತಿಯಾಗಿ ಬ್ಯಾಲೆಟ್ ಯೂನಿಟ್ ಸೆಟ್ ಮಾಡುವಲ್ಲಿ ದೋಷಗಳಾಗಿದ್ದರೂ ಸಹ ಲಿಂಕ್ಡ್ ಎರರ್ ಎಂಬ ಸಂದೇಶ ಮೂಡಿ ಬರುತ್ತದೆ. ಈ ರೀತಿಯ ಸಂದೇಶಗಳು ಮೂಡಿ ಬಂದಾಗ ಕೇಬಲ್ ಸರಿಯಾಗಿರದಿದ್ದರೆ ಸರಿಯಾಗಿ ಜೋಡಿಸಿ, ಸ್ಲೈಡ್ ಸ್ವಿಚ್ ಸರಿಯಾಗಿ ಸೆಟ್ ಮಾಡಿಲ್ಲದಿದ್ದರೆ ಸೆಟ್ ಮಾಡಿ. ಆದರೆ ಬ್ಯಾಲೆಟ್ ಯೂನಿಟ್ ಸೆಟ್ ಮಾಡುವಲ್ಲಿ ದೋಷ ಆಗಿದ್ದರೆ ನೀವು ಅದನ್ನು ಏನು ಮಾಡುವ ಹಾಗಿಲ್ಲ, ಮೇಲಾಧಿಕಾರಿಗಳಿಗೆ ವರದಿ ಮಾಡಿ ತಕ್ಷಣ ಬಂದು ಅದನ್ನು ಸರಿಪಡಿಸುತ್ತಾರೆ. PE ಅಂದರೆ ಪ್ರೆಸ್ಡ್ ಎರರ್ ಅಂತ. ಬ್ಯಾಲೆಟ್ ಬಟನ್ ಮತ್ತು ಅಭ್ಯರ್ಥಿ ಬಟನ್ನ ಏಕಕಾಲಕ್ಕೆ ಅದುಮಿದಾಗ, ಅಂದರೆ ಕಂಟ್ರೋಲ್ ಯೂನಿಟ್ನಲ್ಲಿರುವಂತಹ ಬ್ಯಾಲೆಟ್ ಬಟನ್ ಮತ್ತು ಬ್ಯಾಲೆಟ್ ಯೂನಿಟ್ನಲ್ಲಿರ್ತಕ್ಕಂತಹ ಯಾವುದೇ ಅಭ್ಯರ್ಥಿಯ ಮುಂದಿರುವ ಬಟನ್ ಎರಡನ್ನೂ ಒಂದೇ ಸಲ ಒತ್ತಿದಾಗ ಅಲ್ಲಿ ಪ್ರೆಸ್ಡ್ ಎರರ್ ಅಂತ ಬರ್ತದೆ. ಅಥವಾ ಮತದಾರ ಅಭ್ಯರ್ಥಿ ಬಟನನ್ನು ನಿರಂತರವಾಗಿ ಒತ್ತಿ ಹಿಡಿದಾಗ ಪ್ರೆಸ್ಡ್ ಎರರ್ ಬರಬಹುದು. ಅಭ್ಯರ್ಥಿಯ ಬಟನ್ ಜಾಮ್ ಆದಾಗ ಪ್ರೆಸ್ಡ್ ಎರರ್ ಬರಬಹುದು. ಕೆಲವು ಕಿಡಿಗೇಡಿ ಮತದಾರರು ಅಥವಾ ಉದ್ದೇಶಪೂರ್ವಕವಾಗಿ ಏನೋ ಮಾಡಬೇಕು ಅಂತ ಬ್ಯಾಲೆಟ್ ಯೂನಿಟ್ನ ಅಭ್ಯರ್ಥಿಯ ಎದುರಿನ ಬಟನ್ಗೆ ಅವರು ಬಬಲ್ ಗಮ್ ಹಚ್ಬೋದು, ಚೂಯಿಂಗ್ ಗಮ್ ಹಾಕ್ಬೋದು, ಅಥವಾ ಯಾವುದಾದ್ರೂ ಕಡ್ಡಿಯನ್ನು ಅವರು ಚುಚ್ಚಿ ಹೋಗ್ಬೋದು. ಅವರ ಉದ್ದೇಶ ಏನು ಅಂತಂದರೆ ಯಾರು ಬಂದು ಓಟ್ ಹಾಕಿದರೂ ನಮ್ಮ ಅಭ್ಯರ್ಥಿಗೆ ಓಟ್ ಬೀಳಲಿ ಅಂಥೇಳಿ ಅವರು ಏನಾದರೂ ಆ ರೀತಿಯ ಕಿಡಿಗೇಡಿ ಕೃತ್ಯಗಳನ್ನು ಮಾಡುವ ಚಾನ್ಸಸ್ ಇರ್ತದೆ. PE ಅಂತ ಬಂದಾಗ ಅಲ್ಲಿ ಹೋಗಿ ಮತಗಟ್ಟೆ ಅಧ್ಯಕ್ಷಾಧಿಕಾರಿಗಳು ಆ ರೀತಿಯ ಯಾವುದಾದ್ರೂ
ವಸ್ತುಗಳನ್ನು ಮತದಾರ ಏನಾದರೂ ಇಟ್ಟಿದ್ದಾನೆ ಅನ್ನೋದನ್ನು ನೋಡಬೇಕು, ಇದ್ರೆ ಅದನ್ನು ತೆಗಿಬೇಕು, ಅದು ನಿವಾರಣೆ ಆಗ್ತದೆ. ಇನ್ನು ಬರೀ ER ಅಂತ ಬಂದರೆ ಮೆಮೊರಿ ಎರರ್ ಅಂತ. ಆದರೆ ಇಲ್ಲಿ ಯಾವುದೇ ಪರಿಹಾರ ಇಲ್ಲ. ಕಂಟ್ರೋಲ್ ಯೂನಿಟ್ನನ್ನು ಕಡ್ಡಾಯವಾಗಿ ಅದನ್ನು ಬದಲಾಯಿಸಲೇಬೇಕು. ಕಂಟ್ರೋಲ್ ಯೂನಿಟ್ ಬಳಸಲು ಯೋಗ್ಯವಾಗಿಲ್ಲ, ಇದನ್ನು ಬದಲಾಯಿಸಬೇಕು. ಮೇಲಾಧಿಕಾರಿಗಳಿಗೆ ನೀವು ಮಾಹಿತಿಯನ್ನು ನೀಡಿ ತಕ್ಷಣ ಆ ಒಂದು ಯೂನಿಟ್ನನ್ನು ಬದಲಾಯಿಸಿ ಬೇರೆ ಒಂದು ಯೂನಿಟ್ನನ್ನು ಕೊಡ್ತಾರೆ. ಅದರಿಂದ ನೀವು ಮತದಾನವನ್ನು ಮುಂದುವರಿಸಬಹುದು. ಮತದಾನ ನಡೆಯುವ ಸಂದರ್ಭದಲ್ಲಿ, ಮತದಾನ ಮುಗಿಯುವಾಗ ನೀವು ಕೆಲವು ಕ್ರಮಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅನ್ನುವಂಥದ್ದು ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಅನ್ನುವುದನ್ನು ನಾವು ಮುಂದೆ ನೋಡೋಣ. ಕಡ್ಡಾಯವಾಗಿ ನೀವು ಹೀಗೆ ಮಾಡಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಗೆ ಸಂಬಂಧಿಸಿದಂತಹ ಮಾಹಿತಿ ಮತ್ತು ನಿಮಗೆ ಒದಗಿಸಲಾದಂತಹ ಪುಸ್ತಕದಲ್ಲಿ ನೀಡಿರುವ ಸೂಚನೆಗಳನ್ನು ಓದಿ ಮನನ ಮಾಡಿಕೊಳ್ಳಿ. ನೀವು ಮಾಡಬೇಕಾದ ಕಾರ್ಯವಿಧಾನಗಳ ಬಗ್ಗೆ ನಿಮಗೆ ಸ್ಪಷ್ಟವಾದಂತಹ ಅರಿವಿರಲಿ. ಯಾರೋ ಏನೋ ಹೇಳಿದರು, ಯಾರೋ ಏನೋ ಮಾಡಿದರು ಅಂತ ನೀವು ಮಾಡೋಕ್ಕೆ ಹೋಗಬೇಡಿ. ನೀವು ಆ ಸೂಚನೆಗಳ ಪ್ರಕಾರವೇ ಮಾಡಿ. ಯಂತ್ರದ ಬಟನ್ಗಳು ಮತ್ತು ಲ್ಯಾಚ್ಗಳನ್ನು ಹಗುರವಾಗಿ ತೆರೆಯಿರಿ. ಅವುಗಳ ಮೇಲೆ ಅನಗತ್ಯವಾಗಿ ಬಲಪ್ರಯೋಗ ಬೇಡ. ವಾಸ್ತವಿಕವಾಗಿ ಅಷ್ಟು ಬಿಗಿಯಾಗಿ ಇರೋದೇ ಇಲ್ಲ. ಅವುಗಳನ್ನು ಹೇಗೆ ತೆರೆಯಬೇಕು ಅನ್ನುವಂತಹ ಒಂದು ವಿಧಾನವನ್ನು ನೀವು ತಿಳಿದುಕೊಳ್ಳಿ. ಯಂತ್ರವನ್ನು ಬೆಂಕಿ, ಧೂಳು, ಮಳೆ, ನೀರು, ಬಿಸಿಲು ಮುಂತಾದಂತಹ ಪ್ರತಿಕೂಲ ವಾತಾವರಣದಿಂದ ಅವುಗಳನ್ನು ರಕ್ಷಿಸಿ. ಇದರರ್ಥ ಅವುಗಳನ್ನು ಬೇಕಾಬಿಟ್ಟಿಯಾಗಿ ಎಲ್ಲಂದರಲ್ಲಿ ಅವುಗಳನ್ನು ಒಗಿಬೇಡಿ ಅಥವಾ ಅವುಗಳನ್ನು ಬಿಸಾಡಬೇಡಿ. ಈ ಯಂತ್ರಕ್ಕಾಗಿಯೇ ವಿಶೇಷವಾಗಿ ತಯಾರಿಸಿದ ಬ್ಯಾಟ್ರಿಗಳನ್ನು ಮಾತ್ರ ಉಪಯೋಗಿಸಿ. ಅಲ್ಲಿ ಬ್ಯಾಟ್ರಿ ವೀಕ್ ಆಗಿದೆ ಅಂದರೆ ನೀವು ಯಾವುದೋ ಬ್ಯಾಟ್ರಿಯನ್ನು ಬಳಸೋದಾಗಲಿ ಅಥವಾ ನಿಮಗೆ ಗೊತ್ತಿರುವಂತಹ ಯಾವುದೋ ವಿಧಾನಗಳನ್ನು ಬಳಸಿ ಇದನ್ನು ನಾನೇನೋ ಮಾಡ್ತೀನಿ ಅಂತ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು BEL ಅಥವಾ ECIL ಕಂಪನಿಯ ಬ್ಯಾಟ್ರಿಗಳು ಪೂರೈಸಿದಂತಹ ವಿಶೇಷವಾದಂತಹ ಬ್ಯಾಟ್ರಿಗಳನ್ನು ಉಪಯೋಗಿಸಿ ನೀವು ಅವುಗಳನ್ನು ಬಳಸಿ. ನೀವಾಗಿಯೇ ಅವುಗಳನ್ನು ಏನೂ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ. ಮಸ್ಟರಿಂಗ್ ಸಮಯದಲ್ಲಿ ಮತಯಂತ್ರಗಳನ್ನು ನೀವು ಪಡೆದುಕೊಂಡ ಮೇಲೆ ಅವುಗಳನ್ನು ಮರಳಿಸುವವರೆಗೆ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ ಆಗಿರುತ್ತದೆ. ಹೀಗಾಗಿ ಯಂತ್ರವನ್ನು ಸಾಗಣೆ ಮಾಡುವಾಗ ಆದಷ್ಟು ಜಾಗ್ರತೆ ವಹಿಸಿ. ನೀವು ಜೀಪ್ನಲ್ಲಿ ಹೋಗ್ಬೋದು, ಬಸ್ನಲ್ಲಿ ಹೋಗ್ಬೋದು, ಮ್ಯಾಕ್ಸಿ ಕ್ಯಾಬ್ನಲ್ಲಿ ಹೋಗ್ಬೋದು. ಯಾವುದೇ ವಾಹನದಲ್ಲಿ ಹೋಗುವಾಗ ಅವು ಕುಲುಕಾಟದಿಂದ ಅಥವಾ ತೊಂದರೆಗೊಳಗಾಗುವ ಹಾಗಿದ್ದರೆ ಅವುಗಳ ಬಗ್ಗೆ ಜಾಗ್ರತೆ ವಹಿಸಿ. ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ಗಳನ್ನು ಭಾಳ ಸೂಕ್ತವಾದಂತಹ ರೀತಿಯಿಂದ ಅವುಗಳೊಂದಿಗೆ ವ್ಯವಹರಿಸಿ ಅವುಗಳನ್ನು ಜಾಗೃತಿಯಿಂದ ಅವುಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು. ಯಂತ್ರವನ್ನು ಉಪಯೋಗಿಸುವಾಗ ಅವು ಸಮಪಾತಳಿಯಲ್ಲಿ ಇರುವಂತೆ ನೋಡಿಕೊಳ್ಳಿ. ಅಂದರೆ ಲೆವೆಲ್ ಆಗಿರಬೇಕಂತ, ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಇದ್ದು ಹೀಗೆ ಟಕ್ ಟಕ್ ಸೌಂಡ್ ಆಗುವ ಹಾಗೆ ನೋಡಿಕೊಳ್ಬೇಡಿ. ಕೇಬಲನ್ನು ಜೋಡಿಸುವಾಗ ಸರಿಯಾದ ಕ್ರಮದಲ್ಲಿರುವಂತೆ ನೋಡಿಕೊಳ್ಳಿ. ಕರೆಕ್ಟಾಗಿ ಎರಡೂ ಬದಿಗೆ ಸ್ವಲ್ಪ ಒತ್ತಿ ಅದನ್ನು ಇಟ್ಟರೆ ಈಸಿಯಾಗಿ ಕೂತ್ಕೊಳ್ತದೆ. ಆದರೆ ಅವುಗಳನ್ನು ಒತ್ತದೆ ನೀವು ಎಷ್ಟು ಫೋರ್ಸ್ ಮಾಡಿದರೂ ಸಹ ಕೂತ್ಕೊಳ್ಳೋದಿಲ್ಲ. ಒಂದೊಂದು ಸಲ ಅವು ಮುರಿದು ಹೋಗ್ಬೋದು. ಹೀಗಾಗಿ ಬಲಪ್ರಯೋಗ ಬೇಡ. ದಯವಿಟ್ಟು ಹೀಗೆ ಮಾಡಬೇಡಿ. ಲ್ಯಾಚ್, ಹಿಂಜ್, ಹಿಡಿಕೆಗಳ ಮೇಲೆ ಬಲಪ್ರಯೋಗ ಮಾಡಬೇಡಿ. ಮತಯಂತ್ರಗಳನ್ನು ಸ್ಟವ್, ಒಲೆ, ದೀಪ, ಬೆಂಕಿ, ನೀರು ಇವುಗಳ ಹತ್ತಿರ ಇಡಬೇಡಿ. ವ್ಯಾಕ್ಸ್, ಮೇಣದ ಬತ್ತಿಯ ಬಿಸಿ ಅಥವಾ ಮೇಣ ಯಂತ್ರದ ಮೇಲೆ ಬೀಳಿಸಬೇಡಿ. ವಿವಿಧ ಭಾಗಗಳ ಬಾಗಿಲುಗಳನ್ನು ತೆರೆಯುವಾಗ ಬಲಪ್ರಯೋಗ ಮಾಡಬೇಡಿ. ಸಾಗಾಣಿಕೆಯಲ್ಲಿ ಕುಲುಕಾಡದಂತೆ, ಮೇಲಿಂದ ಕೆಳಗೆ ಬೀಳದಂತೆ ನಿಗಾವಹಿಸಿ. ಯಾವುದೇ ಸೀಲ್ಗಳು ಹರಿಯದಂತೆ, ಬಿಚ್ಚದಂತೆ, ಅಸ್ತವ್ಯಸ್ತವಾಗದಂತೆ ಎಚ್ಚರ ವಹಿಸಿ. ಕಂಟ್ರೋಲ್ ಯೂನಿಟ್ನಿಂದ ಬ್ಯಾಟರಿಯನ್ನು ಯಾವ ಕಾರಣಕ್ಕೂ ತೆಗೆಯಬೇಡಿ. ಸಂಪರ್ಕ ಕಲ್ಪಿಸುವ ಕೇಬಲನ್ನು ತಿರುವು ಮುರುವಾಗಿ ಹಿಡಿದು ಬಲವಂತದಿಂದ ಕೂಡಿಸಲು ಪ್ರಯತ್ನಿಸಬೇಡಿ. ಕೇಬಲ್ ಸಂಪರ್ಕವನ್ನು ತೆಗೆಯುವಾಗ ಪಕ್ಕದಲ್ಲಿರುವ ಕ್ಲಿಪ್ಗಳನ್ನು ಒತ್ತದೇ ಕೇಬಲ್ ಎಳೆಯಬೇಡಿ. ಹಾಗೆ ಮಾಡಿದರೆ ಕೇಬಲ್ ಕಟ್ಟಾಗುವ ಸಾಧ್ಯತೆಗಳು ಇರುತ್ತವೆ. ಬ್ಯಾಲೆಟ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ಎರಡೂ ಯಂತ್ರಗಳನ್ನು ಅವುಗಳನ್ನು ಸೀಲ್ ಮಾಡುವ ಮತ್ತು
ಅಡ್ರೆಸ್ ಟ್ಯಾಗ್ ಹಾಕುವ ಮತ್ತು ಸೂಟ್ಕೇಸ್ಗಳಲ್ಲಿ ಭದ್ರಪಡಿಸುವಂತಹ ವಿಧಾನಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಈ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಇಷ್ಟು ಬಗೆಯ ಟ್ಯಾಗ್ಗಳನ್ನು, ವಿಳಾಸ ಚೀಟಿಗಳನ್ನು ನೀವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ಗೆ ಅಳವಡಿಸಬೇಕಾಗಿರುತ್ತದೆ. ಮೊದಲನೆಯದು ಅಡ್ರೆಸ್ ಟ್ಯಾಗ್ ವಿತ್ ಸೀಲಿಂಗ್ ಥ್ರೆಡ್. ಇದು ಸೂಟ್ಕೇಸ್ನ ಮೇಲೂ ಕಟ್ಟಬೇಕಾಗ್ತದೆ ಮತ್ತು ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್ಗಳಿಗೂ ಸಹ ಇವುಗಳನ್ನು ಕಟ್ಟಬೇಕಾಗ್ತದೆ. ಇದರಲ್ಲಿ ಮುಖ್ಯವಾಗಿ ಯಾವ ಕ್ಷೇತ್ರಕ್ಕೆ ಎಲೆಕ್ಷನ್ ಆಯಿತು, ಅಲ್ಲಿರತಕ್ಕಂತಹ ಕಾನ್ಸ್ಟಿಟ್ಯೂನ್ಸಿ ನಂಬರ್, ಮತಗಟ್ಟೆಯ ನಂಬರ್, ಮತಗಟ್ಟೆ ಇರುವ ಸ್ಥಳ, ಮತಗಟ್ಟೆಯ ಕ್ರಮ ಸಂಖ್ಯೆ ಮತ್ತು ಜಾಗ ಸಂಖ್ಯೆ ಮತ್ತು ಮತದಾನದ ದಿನಾಂಕ ಮತ್ತು PRO ಸಿಗ್ನೇಚರ್ ಇರುತ್ತದೆ. ಗ್ರೀನ್ ಪೇಪರ್ ಸೀಲ್ ಇದು ರಿಸಲ್ಟ್ 1 ಮತ್ತು ರಿಸಲ್ಟ್ 2ರ ಬಾಗಿಲುಗಳನ್ನು ಭದ್ರಪಡಿಸುವುದಕ್ಕಾಗಿ ಇರುವಂತಹ ಸೀಲ್ ಆಗಿದ್ದು, ಇದನ್ನು ಹೇಗೆ ಅಳವಡಿಸಬೇಕು ಅನ್ನುವುದನ್ನು ಈಗಾಗಲೇ ನಾವು ನೋಡಿದ್ದೇವೆ. ಸ್ಪೆಷಲ್ ಟ್ಯಾಗ್ ಫಾರ್ ಸೀಲಿಂಗ್ ರಿಸಲ್ಟ್ ಸೆಕ್ಷನ್ ಇನ್ನರ್ ಕಂಪಾರ್ಟ್ಮೆಂಟ್. ರಿಸಲ್ಟ್ ಸೆಕ್ಷನ್ನ ಒಳಬಾಗಿಲನ್ನು ಮುಚ್ಚುವ ಸಂದರ್ಭದಲ್ಲಿ ಅಲ್ಲಿ ಒಂದು ವಿಶೇಷ ಒಂದು ಚೀಟಿ ಇರ್ತದೆ. ಅದರಲ್ಲಿ ಸೀಲ್ ಹಾಕಬೇಕು ಮತ್ತು ಏಜೆಂಟ್ರ ಸಹಿಗಳನ್ನು ಪಡೆದುಕೊಳ್ಬೇಕು. ಅದಕ್ಕೂ ಸಹ CU ನಂಬರ್ ಅಂದರೆ ಕಂಟ್ರೋಲ್ ಯೂನಿಟ್ ನಂಬರ್ ಮತ್ತು ಅದಕ್ಕೆ ಒಂದು ಸೀರಿಯಲ್ ನಂಬರ್ ಇರ್ತದೆ. ಅದನ್ನು ಎಚ್ಚರಿಕೆಯಿಂದ ಆಯಾ ಜಾಗದಲ್ಲೇ ಅವುಗಳನ್ನು ಅಳವಡಿಸಬೇಕು. ಇನ್ನು ಔಟರ್ ಪೇಪರ್ ಸ್ಟ್ರಿಪ್ ಸೀಲ್, ಇದರ ಒಂದು ಉದ್ದಳತೆ 23.5 × 1 ಇಂಚ್ ಇರ್ತದೆ. ಇದು ಅದರ ಮೇಲೆ ಕ್ರಮವಾಗಿ ABCD ಎಂದು ಬರೆಯಲಾಗಿರುತ್ತದೆ. ಕ್ರಮವಾಗಿ ಎ ಮೇಲೆ B C ಹೀಗೆ ಒಂದು ರೌಂಡ್ ಕಂಟ್ರೋಲ್ ಯೂನಿಟ್ಗೆ ಸುತ್ತಿ ಇದನ್ನು ಪ್ಯಾಕ್ ಮಾಡಬೇಕಾಗಿರ್ತದೆ. ಇದನ್ನು ಪ್ರಾಯೋಗಿಕವಾಗಿ ನೀವು ಪ್ರತ್ಯಕ್ಷವಾಗಿ ಮಾಡಿ ಅದನ್ನು ಖಾತ್ರಿ ಮಾಡಿಕೊಳ್ಳಿ. ಅದರ ಮೇಲೆ ABCD ಅಂತ ಬರೆದಲ್ಲಿ ಗಮ್ ಇರ್ತದೆ, ಅಂದರೆ ಅದು ಸ್ಟಿಕ್ಕರ್ ಥರ ಇದು ಇರ್ತದೆ. ಇದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನೀವು ಪ್ರಾಕ್ಟಿಕಲ್ ಆಗಿ ನೋಡಿ ಕಲಿತುಕೊಳ್ಳಿ. ಫಲಿತಾಂಶ 1 ಮತ್ತು ಫಲಿತಾಂಶ 2ರ ಅಂದರೆ ರಿಸಲ್ಟ್ 1, ರಿಸಲ್ಟ್ 2 ಎಂದು ಬರೆದಿರುವ ಎರಡೂ ಫ್ರೇಮ್ಗಳ ನಿಗದಿತ ಸ್ಥಳದಲ್ಲಿ ಗ್ರೀನ್ ಪೇಪರ್ ಸೀಲನ್ನು ಅಳವಡಿಸಿ. ಗ್ರೀನ್ ಪೇಪರ್ ಸೀಲ್ ಹೊರಬರುವ ಹಾಗೆ ಫಲಿತಾಂಶ ವಿಭಾಗದ ಬಾಗಿಲನ್ನು ಮುಚ್ಚಿ ವಿಶೇಷ ದಾರದಿಂದ ಅದನ್ನು ಭದ್ರಪಡಿಸಿ. ಅಲ್ಲಿ ಸ್ಪೆಷಲ್ ಒಂದು ಟ್ಯಾಗ್ ಏನಿರ್ತದೆ ಅದನ್ನು ಭದ್ರಪಡಿಸಿ. ಫಲಿತಾಂಶ ವಿಭಾಗದ ಒಳಬಾಗಿಲನ್ನು ವಿಶೇಷ ದಾರದಿಂದ ಭದ್ರಪಡಿಸಿ ಸೀಲ್ ಮಾಡಿ. ವಿಶೇಷ ದಾರದಿಂದ ವಿಳಾಸ ಚೀಟಿಯನ್ನು ಭದ್ರಪಡಿಸಿ. ಕ್ಲೋಸ್ ಬಟನ್ ಮೇಲೆ ಬರ್ತಕ್ಕಂಥ ಒಂದು ವಿಶೇಷ ಚೀಟಿಯನ್ನು ಸಹ ಅಲ್ಲಿ ಸೂಕ್ತವಾದಂಥ ಸ್ಥಳದಲ್ಲಿ ಅದನ್ನು ಭದ್ರಪಡಿಸಿ. ಪೇಪರ್ ಸೀಲ್ ಅಳವಡಿಸಿದ ಮೇಲೆ ಒಳಬಾಗಿಲನ್ನು ಮುಚ್ಚಿ ಎರಡೂ ಪೇಪರ್ ಸೀಲ್ಗಳ ಕೊನೆಗಳು ಹೊರಗಿರುವುದನ್ನು ಮತ್ತು ನಂಬರ್ ಮೇಲಿರುವುದನ್ನು ಖಾತ್ರಿಪಡಿಸಿಕೊಳ್ಳಿ. ವಿಳಾಸ ಚೀಟಿಯನ್ನು ಅದರ ಮೇಲೆ ಕಟ್ಟಿ. ಚಿತ್ರದಲ್ಲಿ ತೋರಿಸಿರುವ ಹಾಗೆ ಎರಡು ವಿಳಾಸ ಚೀಟಿಗಳು. ಮೊದಲನೇ ವಿಳಾಸ ಚೀಟಿಯನ್ನು ಚುನಾವಣಾಧಿಕಾರಿಗಳು ಕಟ್ಟಿರ್ತಾರೆ. ಫಲಿತಾಂಶ ವಿಭಾಗದ ಚೀಟಿಯನ್ನು ನೀವು ಮತಗಟ್ಟೆಯಲ್ಲಿ ಮತದಾನ ಪ್ರಾರಂಭವಾಗುವುದಕ್ಕಿಂತ ಮೊದಲು ಇದನ್ನು ನೀವು ಕಟ್ಟಬೇಕಾಗಿರುತ್ತದೆ. ABCD ಎಂದು ಬರೆದಿರುವ ಔಟರ್ ಪೇಪರ್ ಸ್ಟ್ರಿಪ್ ಸೀಲನ್ನು ಯಾವ ರೀತಿ ಮಾಡಬೇಕು ಅನ್ನುವುದನ್ನು ನಾವೀಗ ನೋಡೋಣ. ಅಂಟಿನಿಂದ ಲೇಪಿತವಾದ ಸ್ಟ್ರಿಪ್ ಸೀಲ್ನ ಎ ಭಾಗವನ್ನು ಚಿತ್ರದಲ್ಲಿ ತೋರಿಸಿದ ಹಾಗೆ ಕೆಳಗಿನ ಗ್ರೀನ್ ಪೇಪರ್ ಸೀಲ್ ಮೇಲೆ ಬರುವಂತೆ ಅಂಟಿನ ಮೇಲಿರುವ ಕಾಗದ ಬಿಚ್ಚಿ ಅದನ್ನು ಹಚ್ಚಿ. ಎ ಭಾಗದ ಮೇಲಿರುವ ಕಾಗದವನ್ನು ತೆಗೆದು ಕೆಳಗಿನ ಗ್ರೀನ್ ಪೇಪರ್ ಸೀಲ್ ಅದರ ಮೇಲೆ ಹಚ್ಚಿ. ಬಿ ಎಂದು ಬರೆದ ಭಾಗದ ಮೇಲಿನ ಪೇಪರ್ ಸೀಲ್ ತೆಗೆಯಿರಿ. ಅದನ್ನು ಗ್ರೀನ್ ಪೇಪರ್ ಸೀಲ್ ಮೇಲೆ ಹಚ್ಚಿ. ಬಿ ಭಾಗವನ್ನು ಹಚ್ಚಿದ ಮೇಲೆ ಸಿ ಭಾಗ ಮೇಲೆ ಬರುವಂತೆ ಮಾಡಿ. ಸಿ ಭಾಗದ ಮೇಲಿನ ಅಂಟು ಹಚ್ಚಿದ ಪೇಪರ್ ತೆಗೆಯಿರಿ. ಮೇಲಿರುವ ಸ್ಟ್ರಿಪ್ ಸೀಲ್ನ ಎರಡೂ ಪದರಗಳನ್ನು ಸಿ ಭಾಗದ ಮೇಲೆ ಹಚ್ಚಿ ಮತ್ತು ಸಿ ಭಾಗದ ಮೇಲೆ ಎರಡೂ ಸ್ಟ್ರಿಪ್ ಸೀಲ್ಗಳ ಭಾಗಗಳನ್ನು ಹಚ್ಚಿ.
ಸ್ಟ್ರಿಪ್ ಸೀಲನ್ನು ಎಡಭಾಗದಿಂದ ಕ್ಲೋಸ್ ಬಟನ್ನ ಕೆಳಗಿನಿಂದ ಒಂದು ಸುತ್ತು ಕಂಟ್ರೋಲ್ ಯೂನಿಟ್ಗೆ ಸುತ್ತಿ. ಯಾವ ಕಾರಣಕ್ಕೂ ಕ್ಲೋಸ್ ಬಟನ್ ಮೇಲೆ ಸ್ಟ್ರಿಪ್ ಸೀಲ್ ಬರಕೂಡದು. ಸ್ಟ್ರಿಪ್ ಸೀಲ್ನ ಕೊನೆಯ ಡಿ ಭಾಗವನ್ನು ಗ್ರೀನ್ ಪೇಪರ್ ಸೀಲ್ನ ಮೇಲೆ ಡಿ ಭಾಗದ ಮೇಲಿನ ಕವರ್ ತೆಗೆದು ಭಾಗ ಒಳಮುಚ್ಚುವಂತೆ ಹಚ್ಚಿ. ಹೀಗೆ ಅದು ಒಂದು ರೌಂಡ್ ಹೊಡೆದು ಬರಬೇಕು. ಕಂಟ್ರೋಲ್ ಯೂನಿಟ್ನ ಡಿಸ್ಪ್ಲೇ ಸೆಕ್ಷನ್ ಮೇಲೆ ಈ ಥರದ ಸಂದೇಶಗಳು ಮೂಡಬಹುದು. LE ಅಂದರೆ ಲಿಂಕ್ಡ್ ಎರರ್, ಅಂದರೆ ಬ್ಯಾಲೆಟ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ನನ್ನು ಕ್ರಮವಾಗಿ ಕೇಬಲನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿಲ್ಲ, ಅಥವಾ ಸ್ಲೈಡ್ ಸ್ವಿಚ್ ಸರಿಯಾಗಿ ಸೆಟ್ ಮಾಡಿಲ್ಲ. ಸ್ಲೈಡ್ ಸ್ವಿಚ್ ಅಂದರೆ ಬ್ಯಾಲೆಟ್ ಯೂನಿಟ್ನಲ್ಲಿ ಒಂದೇ ಬ್ಯಾಲೆಟ್ ಯೂನಿಟ್ ಇದ್ದರೆ ಒಂದಿರ್ತದೆ, ಎರಡಿದ್ದರೆ ಎರಡಿರ್ತದೆ. ಅಲ್ಲಿ ನೀವು ಒಂದರ ಬದಲಾಗಿ ಎರಡಿದ್ದರೆ ಅಲ್ಲಿ ಲಿಂಕ್ಡ್ ಎರರ್ ಅಂತ ಬರ್ತದೆ. ಅದೇ ರೀತಿಯಾಗಿ ಬ್ಯಾಲೆಟ್ ಯೂನಿಟ್ ಸೆಟ್ ಮಾಡುವಲ್ಲಿ ದೋಷಗಳಾಗಿದ್ದರೂ ಸಹ ಲಿಂಕ್ಡ್ ಎರರ್ ಎಂಬ ಸಂದೇಶ ಮೂಡಿಬರುತ್ತದೆ. ನೋಡಿ, ಈ ಚಿತ್ರದಲ್ಲಿ ಕಂಟ್ರೋಲ್ ಯೂನಿಟ್ನ ಹಿಂಭಾಗದಲ್ಲಿ ಇದು ಕಾರ್ಯನಿರ್ವಹಿಸುವಂತಹ ವಿಧಾನವನ್ನು ನೀವು ಸ್ಪಷ್ಟವಾಗಿ ಇಲ್ಲಿ ನೋಡ್ಬೋದು. ಬ್ಯಾಲೆಟ್ ಯೂನಿಟ್ನೊಂದಿಗೆ ಜೋಡಿಸುವ ಪ್ಲಗ್, ಪವರ್ ಸ್ವಿಚ್, ಇಲ್ಲಿ ಅದು ಯಾವ ಕಡೆ ತಳ್ಳಿದರೆ ಆನ್ ಆಗ್ತದೆ, ಯಾವ ಕಡೆ ತಳ್ಳಿದರೆ ಆಫ್ ಆಗ್ತದೆ ಅನ್ನೋದನ್ನು ಆ್ಯರೋ ಮಾರ್ಕ್ನಲ್ಲಿ, ಬಾಣದ ಗುರುತಿನಲ್ಲಿ ಸೂಚಿಸಲಾಗಿದೆ. ಮತ್ತು ಈ ಭಾಗದಲ್ಲಿರ್ತಕ್ಕಂತಹ ಆಕ್ಸಿಲರಿ ಕಂಟ್ರೋಲ್ ಯೂನಿಟ್ ಕನೆಕ್ಟರ್ ಅಂತ ಬರೆದಿರುವಂತಹ ಭಾಗವನ್ನು ಯಾವುದೇ ಕಾರಣಕ್ಕೆ ಇದನ್ನು ತೆರೆಯಬಾರದು. ಏಕೆಂದರೆ ಈ ಮಷೀನನ್ನು ಲೋಕಸಭೆ ಮತ್ತು ವಿಧಾನಸಭೆ ಎರಡಕ್ಕೂ ಚುನಾವಣೆಗಳನ್ನು ನಡೆದರೂ ಸಹ ಬಳಸಬಹುದು ಅನ್ನುವಂತಹ ದೂರದೃಷ್ಟಿಯಿಂದ ತಯಾರಿಸಲಾಗಿತ್ತಾದರೂ ಸಹ ಯಾವ ಚುನಾವಣೆಯಲ್ಲಿ ಇದನ್ನು ಬಳಸಿದಂತಹ ನಿದರ್ಶನಗಳಿಲ್ಲ. ಹೀಗಾಗಿ ಇದನ್ನು ಕಡ್ಡಾಯವಾಗಿ ಯಾವುದೇ ಕಾರಣಕ್ಕೂ ಈ ಭಾಗವನ್ನು ತಾವು ತೆರೆಯಕೂಡದು.